ಒಂದು ಸೈಡ್ ಕ್ವೆಶನ್ ಇವಾಗ ಹಾ ಫಾರ್ ಎಕ್ಸಾಂಪಲ್ ನೀವು ಎಂತೂಸಿಯಾಸಮ್ ಇಂದ ಮಾಡ್ತಾ ಇದ್ರ, ಬಿ ಎಲ್ ರೈಸ್ ಅವರು ಮಾಡಿದ್ರು ಅಂದ್ರೆ ಬ್ರಿಟಿಷರ್ಸ್ಗೆ, ಅಂದ್ರೆ ನೀವು ಮಾತಾಡ್ತಾ ಇರ್ಬೇಕಾದ್ರೆ ನಂಗೆ ಅನ್ಕೊಂಡೆ ಬಹುಶಃ ಅವ್ರಿಗೆ 1947 ಅಲ್ಲಿ ನಾವು ನಮ್ಮನ್ ಮನೆಗ್ ಕಳಿಸ್ತಾರೆ ಅಂತ ಗೊತ್ತಿದ್ರೆ ಅವ್ರು ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು ಗೊತ್ತಿಲ್ಲ ನಂಗೆ. ಬಟ್ ಐಮ್ ಸೇಯಿಂಗ್ ಬ್ರಿಟಿಷ್ ಇಂಡಿಯಾಗೆ ಇದನ್ನ ಅಂದ್ರೆ ಈ ಬಿ ಎಲ್ ರೈಸ್ ಎಕ್ಸ್ಪಿಡಿಷನ್ ಆಗ್ಲಿ ಅಥವಾ ಇನ್ನೂ ಸುಮಾರು ಹಲವಾರು ಹಿಸ್ಟಾರಿಕಲ್ ರಿಸರ್ಚಸ್ ಇದೆ, ಸರ್ಚಸ್ ಐ ಮೀನ್ ಹಿಸ್ಟಾರಿಕಲ್ ಸರ್ಚ್ ಅಥವಾ ಆರ್ಕಿಯಾಲಜಿ ಮಾಡಿದ್ದಾರೆ. ಬ್ರಿಟಿಷರ್ಸ್ಗೆ ಏನ್ ಮೋಟಿವೇಶನ್ ಇದಿರ್ಬೋದು? ವೈ ವುಡ್ ದೇ ಹ್ಯಾವ್ ಫಂಡೆಡ್ ದಿಸ್ ಪ್ರಾಜೆಕ್ಟ್? ಹೇಗೆ, ಏನು ಅಂತ? ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ದೊಡ್ಡ ಲೈಬ್ರರಿನ ನಿಮ್ಮ ಚಿಕ್ಕ ಮೊಬೈಲ್ ಫೋನ್ ಒಳಗೆ ತುಂಬಿಸ್ಕೊಳ್ಳಿ. ಮೈಲ್ಯಾಂಗ್ ಆ್ಯಪಲ್ಲಿ ನಿಮ್ಗೆ ಇಷ್ಟವಾದ ಇ ಬುಕ್ಸ್, ಕಥೆಗಳು ಮತ್ತು ಆಡಿಯೋ ಬುಕ್ಸ್ ಎಲ್ಲ ಇದೆ. ಅಣ್ಣ, ಮೈಲ್ಯಾಂಗ್ ಬಗ್ಗೆ ನಮಗೆ ಗೊತ್ತು, ನೀನೇನು ಸ್ಪೆಷಲ್ ಆಗಿ ಹೇಳೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ, ರಿಮೆಂಬರ್ AK20 ಅಂತ ನೀವು ಕೂಪನ್ ಕೋಡ್ ಕೊಟ್ಟು ಫಸ್ಟ್ ಟೈಮ್ ಮೈಲ್ಯಾಂಗ್ ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಪ್ರತಿ ಸಲ ಯೂಸ್ ಮಾಡಿದಾಗಲೂ AK10 ಅಂತ ಕೊಟ್ಟರೆ ನಿಮಗೆ 10% ಡಿಸ್ಕೌಂಟ್ ಕೊಡುತ್ತೆ. ಅದಲ್ವಾ ನಿಜವಾದ ಡೀಲು? ನೆನಪಿರಲಿ, AK20 ಮತ್ತು AK10 ಮೈಲ್ಯಾಂಗ್ ಬಳಸಿ ದುಡ್ಡು ಉಳಿಸಿ. ಥ್ಯಾಂಕ್ ಯು. ಅರಳಿಕಟ್ಟೆಯ ಚರ್ಚೆಗೆ ಮರಳಿ ಸ್ವಾಗತ. ಆಕ್ಚುಲಿ ವೆರಿ 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 ಗುಡ್ ಕ್ವೆಶನ್. ನೀವು ಎಸ್ಪೆಷಲಿ ಪರ್ಟಿಕ್ಯುಲರ್ಲಿ ಬ್ರಿಟಿಷ್ ಇದಕ್ಕೆ ಅಂದ್ರೆ, ನೀವು ಬಿ ಎಲ್ ರೈಸ್ ಕತೆ ಹೇಳ್ಬೇಕಂದ್ರೆ, ಅವ್ರು ಇನ್ಸ್ಪೆಕ್ಷನ್ಗೆ ಹೋದಾಗ ಅವ್ರು ಒಂಥರ ಪ್ರಾಬಬ್ಲಿ ಒನ್ ಆಫ್ ದ ಫಸ್ಟ್ ಕ್ರೌಡ್ ಫಂಡೆಡ್ ಪ್ರಾಜೆಕ್ಟ್ಸ್, ನಾಟ್ ಕ್ರೌಡ್ ಫಂಡೆಡ್, ಸಾರಿ, ಕ್ರೌಡ್ ಸೋರ್ಸ್ಡ್ ಪ್ರಾಜೆಕ್ಟ್ಸ್ ಆಫ್ ಇಂಡಿಯಾ ಕುಡ್ ಹ್ಯಾವ್ ಬೀನ್ ಎಪಿಗ್ರಫಿ ಆಫ್ ಕರ್ನಾಟಕ. ಏನ್ ಮಾಡೋರು ಅಂದ್ರೆ, ಅವರು ಎಲ್ಲೇ ಈ ತರ ಇನ್ಸ್ಪೆಕ್ಷನ್ಗೆ ಹೋದಾಗ ಅಲ್ಲಿ ಲೋಕಲ್ ಹೆಡ್ ಮಾಸ್ಟರ್ ಹೇಳೋರಂತೆ, ಈ ತರ ಏನಾದ್ರು ನನ್ಗೆ ಶಾಸನ ಕಂಡ್ರೆ ನನ್ಗೆ ಲೆಟರ್ ಬರೀರಿ ನೀವು. ಸೊ ಲೆಟರ್ಸ್ ಎಷ್ಟು ಬಂದಿರ್ಬೋದು ಅವ್ರಿಗೆ, ಬಂದು ಅದನ್ನ ಇಟ್ಕೊಂಡು ಇವರು ಆಮೇಲೆ ಪತ್ತೆ ಹಚ್ಚಿ ಅಲ್ಲಿ ಆದಷ್ಟು ಅವ್ರಿಗೆ ನೀವೇ ಡಿಸೈಫರ್ ಮಾಡಕ್ ನೋಡಿ ಅಂತ ಹೇಳಿ, ಆಗದೆ ಇದ್ದಾಗ ಇವ್ರಿಗೆ ಅದು ಕಳಿಸಿ ಅದನ್ನ ತಗೊಂಡು ಅವಾಗ ಏನ್ ಮಾಡೋರು, ಎಸ್ಟ್ಯಾಂಪ್ ಪೇಜ್ ಅಂತ ಮಾಡೋರು. ಎಸ್ಟ್ಯಾಂಪ್ ಪೇಜ್ ಅಂದ್ರೆ ಇಟ್ಸ್ ಅ ವೆರಿ ಓಲ್ಡ್ ಟೆಕ್ನಿಕ್. ಇವಾಗ ನಾವ್ ಏನು ಆರಾಮಾಗಿ ಒಂದು ಫೋನ್ ಇಟ್ಕೊಂಡು ಫೋಟೋ ತಕೊಂಡ್ಬಿಡ್ಬೋದು. ಅದನ್ನೇ 3D ಸ್ಕ್ಯಾನ್ ಕೂಡ, ಸ್ಕ್ಯಾನರ್, ಹ್ಯಾಂಡ್ ಹೆಲ್ಡ್ ಸ್ಕ್ಯಾನರ್ ಅಲ್ಲಿ 3D ಸ್ಕ್ಯಾನ್ ಮಾಡಿ ಎಷ್ಟು ಡೀಟೇಲ್ ಹೋಗುತ್ತೆ ಅಂದ್ರೆ, ಎಷ್ಟು ಉಳಿ ಮಾರ್ಕ್ ಇದೆ ಅದ್ರ ಮೇಲೆ, ಎಷ್ಟು ಸತಿ ಕೆತ್ತಿರ್ಬೋದು ಆ ತರ ಒಂದು ಅಕ್ಷರ ಬರೆಯಕ್ ಕಲ್ ಮೇಲೆ ಅನ್ನೋಷ್ಟು ಡೀಟೇಲ್ಗೆ ಹುಡುಕ್ಬಿಡ್ಬೋದು. ಅವಾಗ ಏನ್ ಮಾಡೋರು, ಬರೀ ಎಸ್ಟ್ಯಾಂಪ್ ಪೇಜ್ ಅಂದ್ರೆ ದೊಡ್ಡ ಮ್ಯಾಪ್ ಲಿಥೋ ಪೇಪರ್ ಅಂತ ಬರುತ್ತೆ, ಆ ಪೇಪರ್ನ ಒದ್ದೆ ಮಾಡಿ ಕಲ್ ಮೇಲೆ ಇಟ್ಬಿಟ್ಟು, ನಾವು ಮುಂಚೆ ಎಲ್ಲ ನಿಮ್ಗೆ ನೆನ್ಪಿದ್ಯಾ, ನಾವು ಸ್ಕೂಲಲ್ಲಿ ಇರುವಾಗ ಪೆನ್ಸಿಲ್ ಒಂದು ನಮ್ಮ ₹1 ಕಾಯಿನ್ ಇಟ್ಬಿಟ್ಟು ಪೇಪರ್ ಮೇಲೆ ಪೆನ್ಸಿಲ್ ಹಿಂಗೆ ಉಜ್ಜಿದ್ರೆ ಮಾರ್ಕ್ ಬರೋದು, ಕಾಯಿನ್ ಮಾರ್ಕ್ ಬಂದು ಪೇಪರ್ ಮೇಲೆ ಬರೋದು. ಆತರ ಎಲ್ಲ ಡಿಸೈನ್ ಮಾಡ್ಕೊಂತಿದ್ವಿ. ಎಸ್ಟ್ಯಾಂಪ್ ಪೇಜ್ ಅಂದ್ರೆ ಅದೇ ಎಕ್ಸಾಕ್ಟ್ಲಿ ಸೇಮ್ ಪ್ರಿನ್ಸಿಪಲ್. ನಾವು ಪೆನ್ಸಿಲ್ ಅಲ್ಲಿರೋ ಏನು ಗ್ರಾಫೈಟ್ ಇದೆ ಅದ್ರ ಬದಲು ಇಲ್ಲಿ ಕಾರ್ಬನ್ ಬ್ಲ್ಯಾಕ್ ಅಂತ ಸೂಟ್, ಅದನ್ನ ಫೈನ್ ಸೂಟ್, ಲ್ಯಾಂಪ್ ಸೂಟ್ ಇಂದ ಕಾರ್ಬನ್ ಬ್ಲ್ಯಾಕ್ ಪೌಡರ್ ಸಿಗುತ್ತೆ. ಆ ಪೌಡರ್ನ ಗೋಂದಲ್ಲಿ ಹಾಕ್ಬಿಟ್ಟು, ಇವಾಗ ಒದ್ದೆ ಮಾಡಿರೋ ಪೇಪರ್ ಏನ್ ಕಲ್ ಮೇಲೆ, ಶಾಸನಗಳೆಲ್ಲ ಕಲ್ ಮೇಲೆ ಕೆತ್ತಿರೋದು ಆಯ್ತಾ. ಆಕ್ಚುಲಿ ಅದನ್ನ ಸರಿಯಾಗಿ ಗಮನಿಸಿಲ್ಲ ಅಂದ್ರೆ ಅದ್ರಲ್ಲಿ ಬರ್ದಿದೆ ಅಂತಾನು ಗೊತ್ತಾಗದೇ ಇಲ್ಲ ನಮ್ಗೆ. ಯಾಕಂದ್ರೆ ಅಷ್ಟು ಒಂದೊಂದ್ಸತಿ ಆಗ್ಲೇ ಸಾವಿರಾರು ವರ್ಷಗಳಾಗೋಗ್ಬಿಟ್ಟಿರುತ್ತೆ, ಅದೆಲ್ಲ ಎರೋಡ್ ಆಗ್ಬಿಟ್ಟಿರುತ್ತೆ, ಮಳೆ ಬಿಸಿಲು ಗಾಳಿಗೆಲ್ಲ ಇದ್ದು ಸಾವಿರಾರು ವರ್ಷ ಎಷ್ಟೊಂದು ಎರೋಡ್ ಆಗಿರೋದ್ರಿಂದ ಅಷ್ಟು ಎದ್ದು ಕಾಣ್ದೇನೂ ಇರ್ಬೋದು ಎಷ್ಟೊಂದ್ಸತಿ. ಅಂದ್ರೂ ಅದನ್ನ ಹೆಂಗೋ ಮಾಡಿ ಹುಡುಕಿ ಅದ್ರ ಮೇಲೆ ಈ ಒದ್ದೆ ಪೇಪರ್ ಹಾಕ್ಬಿಟ್ಟು ಒಂದು ಲೆದರ್ ಡ್ಯಾಬರ್ ತರ ಬರುತ್ತೆ, ಆ ಡ್ಯಾಬರ್ ಅಲ್ಲಿ ಈ ಕಾರ್ಬನ್ ಬ್ಲ್ಯಾಂಕ್ ಗೋಂದು ಏನು ಮಿಕ್ಸ್ಚರ್ ಇದೆಯಲ್ಲ ಅದನ್ನ ತಗೊಂಡು ಹಿಂಗ್ ಡ್ಯಾಬ್ ಮಾಡಿದ್ರೆ ಒಂದು ಪ್ರಿಂಟ್ ಬರುತ್ತೆ. ಆ ಪ್ರಿಂಟ್ ತಗೊಂಡು ಅವರು ಕಳ್ಸೋರು ಇಲ್ಲಿಗೆ ಇಂಟರ್ಪ್ರಿಟ್ ಮಾಡಕ್ಕೆ. ಅವಾಗ ಕರೆಕ್ಟ್ ಆಗಿ ಏನಾಗುತ್ತೆ, ಗುಳಿಯಲ್ಲಿ ಕೂತಿರೋ ವೈಟ್ ಕಲರ್ ಪೇಪರ್ ಹಂಗೆ ಇರುತ್ತೆ, ಸುತ್ತ ಎಲ್ಲ ಬ್ಲ್ಯಾಕ್ ಆಗುತ್ತೆ. ಸೊ ನಾವೊಂದು ರೆಕಾರ್ಡ್, ಒಂದು ದಾಖಲೆ, ಪೇಪರ್ ದಾಖಲೆ. ಆ ತರ ಎಷ್ಟು ಎಸ್ಟ್ಯಾಂಪ್ ಪೇಜ್ ಮಾಡಿರ್ಬೋದು ಬಿ ಎಲ್ ರೈಸ್ ಅವರು. ಸೊ ಹಾಗೆ ಅದನ್ನ ಇಟ್ಕೊಂಡು ಇವರು
ಕ್ರೌಡ್ ಸೋರ್ಸ್ಡ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ಆಗಿನ ಕಾಲದ್ದು ಆಲ್ಮೋಸ್ಟ್ ಲೈಕ್ ವಿಕಿಪೀಡಿಯಾ ಆಲ್ಸೋ. ದಟ್ ಈಸ್ ಜಸ್ಟ್ ಒನ್ ಎಕ್ಸಾಂಪಲ್. ಯಾಕೆಂದ್ರೆ ಐ ವುಡ್ ಸೇ ಜಸ್ಟ್ ಅವ್ರ ಪ್ಯಾಷನ್ ಅಂಡ್ ಕುತೂಹಲ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಮೇಕ್ರಿ ಸರ್ಕಲ್ ಅಲ್ಲಿ ಒಂದು ಪಾರ್ಕ್ ಇದೆ, ಹೋಗಿದ್ದೀರಾ? ಅದ್ರೊಳಗಡೆ ಒಂದು ಸ್ಮಾಲ್ ಮಾನ್ಯುಮೆಂಟ್ ಇದೆ, ನೋಡಿದೀರಾ? ನೋಡಿದೀನಿ, ಐ ಹ್ಯಾವ್ ಸೀನ್ ಇಟ್. ಏನಿರ್ಬೋದು ರಮಣ ಗೊತ್ತಾ ಅದು? ಮಹರ್ಷಿ ಪಾರ್ಕ್ ಅಲ್ವಾ? ಹೌದೌದು. ಏನಿರ್ಬೋದು ಅದರಲ್ಲಿ ಗೊತ್ತಾ? ಗೊತ್ತಿಲ್ಲ ಗುರು, ಅಲ್ಲಿ ಬೇಲಿ ಹಾಕವ್ರೆ, ಹೋಗಕ್ ಆಗಿಲ್ಲ. ಸೊ ಅದ್ರೊಳಗಡೆ ಹೋದ್ರೆ ಟುಡೇ ದ ರೂಟ್ಸ್ ಆಫ್ ದ ಸೈಂಟಿಫಿಕ್ ಕಲ್ಚರ್ ಆಫ್ ಬ್ಯಾಂಗ್ಳೂರ್ can perhaps be found there. What 100-year-long experiment, scientific experiment began there. What was called the Great Trigonometric Survey of India. ಆಗಿನ ಕಾಲದಲ್ಲಿ ಬ್ರಿಟಿಷರ್ಸು ಏನನ್ನಿಸ್ತು ಅವ್ರಿಗೆ, ಇಂಡಿಯಾ ಎಲ್ಲ ನಮ್ದೆ, ಒಳ್ಳೆ ದೇಶ, ಇಲ್ಲಿ ಇಷ್ಟೆಲ್ಲ ಸಿಕ್ಬಿಟ್ಟಿದೆ ನಮ್ಗೆ, ಸ್ಪೈಸಸ್ಸು ಅದು ಇದು ಎಲ್ಲ ಏನ್ ಬೇಕಲ್ಲ ಇದೆ, ಇದಕ್ಕೊಂದು ಒಳ್ಳೆ ಮ್ಯಾಪ್ ಸರಿಯಾಗಿ ಅಳತೆ ಮಾಡಿದ್ರೆ ಎಷ್ಟಿದೆ ಇದ್ರ ದೇಶ ಅಂತ ಅಳತೆ ಮಾಡಿದ್ರೆ ನಮ್ಗಿನ್ನೂ ಟ್ಯಾಕ್ಸ್ ಜಾಸ್ತಿ ಬರುತ್ತೆ, ಇವಾಗ ಟ್ಯಾಕ್ಸ್ ಅಷ್ಟು ಸಿಗ್ತಾ ಇಲ್ಲ ಅಂತ ಯಾರಿಗೋ ಒಂದು ಅನ್ಸಿದೆ. ಅದಕ್ಕೆ ಹೌದು, ಕರೆಕ್ಟಾಗಿ ಇಂಡಿಯಾ ಮ್ಯಾಪೇ ಇಲ್ಲ, ಇಂಡಿಯಾ ಮ್ಯಾಪ್ ಮಾಡೋಣ ಅಂತ ಒಂದು ಪ್ಲಾನ್ ಹಾಕಿದ್ದಾರೆ. ಸೊ ಅದರಲ್ಲಿ ವಿಲಿಯಂ ಲ್ಯಾಂಬ್ಡನ್ ಅನ್ನೋರು, ಈಸ್ ಆಕ್ಚುಲಿ ಆಫೀಸರ್ ಇನ್ ಬ್ರಿಟಿಷ್ ಆರ್ಮಿ, ವಾಸ್ ಎಕ್ಸ್ಟ್ರೀಮ್ಲಿ ಪ್ಯಾಷನೇಟ್ ಅಬೌಟ್ ಮ್ಯಾಥಮೆಟಿಕ್ಸ್. ಅವ್ರ ಮ್ಯಾಥ್ಸ್ ಹುಚ್ಚಿಂದ ಅವರು ಇದೊಂದು ಪ್ಲಾನ್ ಶುರು ಮಾಡಿದ್ರು. ಅವ್ರಿಗೆ ಇಂಡಿಯಾಗೆ ಬರೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಇಂಡಿಯಾಗೆ ಕಳಿಸಿದ್ರು ಅವ್ರಿಗೆ ಡೆಪ್ಯುಟೇಷನ್ ಮೇಲೆ, ಹೋಗಪ್ಪ ಇಲ್ಲಿ. ಅವ್ರಿಗೆ ಇಲ್ಲಿ ಬಂದ್ಮೇಲೆ ಏನಾಗ್ಬಿಡಿತ್ತು, ಅವ್ರಿಗೆ he liked surveying a lot, and he had evolved many trigonometrical concepts to map large areas of land to compensate for the earth's curvature ಎಲ್ಲ. ಆಗಿನ ಕಾಲದಲ್ಲಿ ಲಾಂಗೆಸ್ಟ್ ನಮ್ಮ ಒಂದು ಮ್ಯಾಪ್ ಮಾಡಬೇಕು ಅಂದ್ರೆ, ಆಸ್ ಯು ಗೋ ಅಲಾಂಗ್ ದ ಲಾಂಜಿಟ್ಯೂಡ್ ಯು ಹ್ಯಾವ್ ಟು ಕಾಂಪನ್ಸೇಟ್ ಫಾರ್ ದ ಕರ್ವೇಚರ್ ಆಫ್ ದಿ ಅರ್ತ್. So the longest anybody measured on the, even same thing with latitude, but the longest anybody had measured was the length of United Kingdom. Avaga India ಬಂದು ಎಷ್ಟು ಯುನೈಟೆಡ್ ಕಿಂಗ್ಡಮ್ ಲೆಂತ್ಗೆ ಇಂಡಿಯಾ ಲೆಂತ್ ಕಂಪೇರ್ ಮಾಡಿದ್ರೆ, when you start, if you don't compensate for the curvature of the earth, your measurement will be wrong. ಹೆಂಗೆ ಮಾಡೋರು ಅಂದ್ರೆ, ಜಸ್ಟ್ ಟ್ರಿಗ್ನೋಮೆಟ್ರಿಕ್ ಸರ್ವಿಸ್, ವೆರಿ ಸಿಂಪಲ್ ಸೈನ್ ರೂಲ್ ಅಂತ ನಾವ್ ಏನ್ ಹೇಳ್ತಾ ಇದ್ವಿ, ಎರಡು ಸೈಡ್ ಒಂದು ಆಂಗಲ್ ಗೊತ್ತಾದ್ರೆ ಇನ್ನೊಂದು ಸೈಡ್ ಕಂಡುಹಿಡಿಬಹುದು. ಅದನ್ನ ಇಟ್ಕೊಂಡು ನಾವು, ಇಟ್ಸ್ ವೆರಿ ಸಿಂಪಲ್ ಕಾನ್ಸೆಪ್ಟ್ ಆಫ್, ಐ ವೋಂಟ್ ಗೆಟ್ ಟು ಟೆಕ್ನಿಕಲ್. You just basically measure lengths accurately on the land and measure triangles, basically two triangle sides na measure ಮಾಡ್ಕೊಂಡು ಹೋಗ್ತೀರಾ ನೆಲದ ಮೇಲೆ. ಅವಾಗ ಹೆಂಗ್ ಮೆಜರ್ ಮಾಡೋರು ಅಂದ್ರೆ, ಚೈನ್ ಇರೋದು ಅಂಡ್ ಚೈನ್ ಲಿಂಕ್ಸ್. ನೀವೇನು ಟ್ರಿಗ್ನೋಮೆಟ್ರಿಕ್ ಸರ್ವೆ ಹೆಂಗ್ ಮಾಡೋದು ಅಂದ್ರೆ, ಚಿಕ್ಕ ಲೆಂತ್ ಆಫ್ ರಾಡ್ ಇರೋದು, ಆ ರಾಡ್ನೆಲ್ಲ ಜಾಯಿನ್ ಮಾಡಿ ಚೈನ್ ಆಗೋದು. ಆ ಟೋಟಲ್ ಲೆಂತ್ ಬಂದು ಆಲ್ಮೋಸ್ಟ್ 22 yards ಆಗೋದು, ಲೈಕ್ ಅ ಕ್ರಿಕೆಟ್ ಪಿಚ್, ಆಯ್ತಾ? ಅಷ್ಟು ಲೆಂತ್ನ ನೆಲದ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಟೆಂಟ್ ಕಟ್ಟೋರು. ಯಾಕೆ ಟೆಂಟ್ ಕಟ್ಟೋರು ಅಂದ್ರೆ, ಆ ಟೆಂಪರೇಚರ್ ಸ್ಟೆಬಿಲೈಸ್ ಆಗಬೇಕು, ಆ ಮೆಟಲ್ ಎಕ್ಸ್ಪ್ಯಾಂಡ್ ಆಗುತ್ತೆ. there will be variation in the length of that metal depending on whether it is summer or winter or whatever temperature. So ಆ ಟೆಂಪರೇಚರ್ ಸ್ಟೆಬಿಲೈಸ್ ಆಗಿ ಕಾನ್ಸ್ಟೆಂಟ್ ಲೆಂತ್ ಇಟ್ಕೊಂಡು, ಈ ಬೆಂಗಳೂರಲ್ಲಿ ಶುರು ಮಾಡಿದ ಎಕ್ಸ್ಪೆರಿಮೆಂಟ್, ಬೆಂಗಳೂರಿಂದ ಕೋಸ್ಟ್ ಲೈನ್ ವರ್ಗೂ ಹೋದ್ರು. ಕೋಸ್ಟ್ ಲೈನ್ ಇಸ್ 0 level, ಆಯ್ತಾ, ಫಾರ್ ಲ್ಯಾಂಡ್, and Bangalore is a high level. So altitude, you know that you go to 0 level. So from Bangalore to Madras, they marched 22 yards ಒಂದೊಂದೇ ಇಟ್ಕೊಂಡು ಹೋಗಿ. ಆ ಎಕ್ಸ್ಪೆರಿಮೆಂಟ್ ಶುರು ಮಾಡಿದ್ದು ಬೆಂಗಳೂರಲ್ಲಿ, ಅದಕ್ಕೊಂದು ಮಾರ್ಕರ್ ಇದೆ. And 100 years later, George Everest completed that experiment, and when he measured Mount Everest, and he called it Mount Everest. And ಇವಾಗಿನ ಕಾಲಕ್ಕೂ ಆಗಿನ ಕಾಲದ ಮೆಜರ್ಮೆಂಟ್ಗೂ ಡಿಫ್ರೆನ್ಸ್, ವ್ಯತ್ಯಾಸ. ಇವಾಗಿನ ನಮ್ಮ ಸ್ಯಾಟಲೈಟು, ಲೇಸರು, ಏನ್ ಬೇಕೋ ಎಲ್ಲ ತಗೊಂಡು ಮೆಜರ್ ಮಾಡಿದ್ರು,
ಓವರ್ ಲೆಂತ್ ಆಫ್ 8 ಕಿಲೋಮೀಟರ್ಸ್ ಇದೆ ಮೌಂಟ್ ಎವರೆಸ್ಟ್ ಅಲ್ಲ. ಸೊ ದ ಎರರ್ ಇಸ್ ಲೆಸ್ ಇನ್ ಅ ಫ್ಯೂ ಇಂಚಸ್. ವಾವ್ ವಾವ್ ವಾವ್. ಅಂಡ್ ನಾನು ಸ್ಟಾರ್ಟೆಡ್ ಇನ್ ಬ್ಯಾಂಗ್ಳೂರ್ ಇನ್ ಮೇಕ್ರಿ ಸರ್ಕಲ್. ಆಯ್ತಾ, ಯಾಕೆ ಮಾಡ್ದ ಅಂತ ಕೇಳಿದ್ರಲ್ಲ, ಅವ್ರಿಗೆ ಮ್ಯಾಥ್ಸ್ ಹುಚ್ಚಿತ್ತು, ಆ ಟ್ರಿಗ್ನೋಮೆಟ್ರಿ ಹುಚ್ಚಿತ್ತು, ಆ ಕರ್ವೇಚರ್ ವರ್ತ್ ಕಾಂಪನ್ಸೇಷನ್ ಏನ್ ಫಾರ್ಮುಲಾ, ದ ಮೋಸ್ಟ್ ಅಕ್ಯುರೇಟ್ ಮ್ಯಾಪ್ ಆಫ್ ಇಂಡಿಯಾ ನಾವು ಮಾಡ್ಬೇಕು ಅಂತ ಶುರು ಮಾಡಿದ್ದು. ಈ ತರ ಒಂದು ಪ್ರಾಜೆಕ್ಟ್ ಇವ್ರಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇವರು ಪ್ರಪೋಸ್ ಮಾಡಿದ ತಕ್ಷಣ ಅವರು ಎಷ್ಟು ಖರ್ಚಾಗುತ್ತೆ ಅಂದ್ರೆ, ಪರವಾಗಿಲ್ಲ, ಎಷ್ಟೇ ಖರ್ಚಾಗ್ಲಿ ನಮ್ಗಿದು ಮೆಜರ್ ಮಾಡಿದಾಗ ಟ್ಯಾಕ್ಸ್ ಎಕ್ಸ್ಟ್ರಾ ಬರುತ್ತಲ್ಲ ಅದೆಲ್ಲ ಕಾಂಪನ್ಸೇಟ್ ಆಗ್ಬಿಡುತ್ತೆ, ನೀವು ಮಾಡಿ ಅಂತ 100 ವರ್ಷ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, 100 ವರ್ಷ ತಗೊಂಡಿದ್ದಾರೆ. ಸೊ ಯಾಕೆ ಅಂದ್ರೆ ಈ ಕುತೂಹಲ, ಕ್ಯೂರಿಯಾಸಿಟಿ. ಅವ್ರು ಮಾಡಿರ್ಲಿಲ್ಲ ಅಂದ್ರೆ ಏನಾಗಿರೋದು? ಇನ್ನು ಬೇರೆ ಬೇರೆ ವಿಷಯದಲ್ಲೆಲ್ಲ ಅದನ್ನೇ ನೋಡ್ಬೋದಲ್ವಾ ನಾವು. ಬ್ರಿಟಿಷ್ ಅಥವಾ ಯುರೋಪಿಯನ್ ಜನ ಅವ್ರು ಯಾಕೆ ಅಷ್ಟು ಸಕ್ಸಸ್ಫುಲ್ ಕಾಲೋನಿಗಳನ್ನ ಇಟ್ಕೊಂಡಿದ್ರು ಅಂದ್ರೆ, ನಾಟ್ ಜಸ್ಟ್ ಬಿಕಾಸ್ ಆಫ್ ಮಿಲಿಟರಿ ಪವರ್, ಅಪ್ರೆಷನ್ ಅದು ಒಂದಿತ್ತು, ಜೊತೆಗೆ ಅವ್ರು ಅಷ್ಟು ಅರ್ಥ ಮಾಡ್ಕೊಳ್ತಾ ಇದ್ರು. ಅಂದ್ರೆ ದೇವರ್ ರಿಯಲಿ ಲರ್ನಿಂಗ್ ಆ ಕಾಲೋನಿಗಳನ್ನ ಸ್ಟಡಿ ಮಾಡಿ ಅಲ್ಲಿ ಏನ್ ನಡೆಯುತ್ತೆ, ಎಷ್ಟೊಂದೆಲ್ಲ ಬರ್ದಿಯಾರಲ್ಲ. ಇವಾಗ ಜನಗಳು ಹೆಂಗಿದ್ದಾರೆ, ಅವ್ರದ್ದು ಕಲ್ಚರ್ ಏನು, ಅವ್ರದ್ದು ಆಚರಣೆಗಳು ಏನೇನಿದಾವೆ ಅಂತದನ್ನೆಲ್ಲ ರಿಸರ್ಚ್ ಮಾಡಿದ್ದಾರೆ. ಸೊ ಅದು ತುಂಬಾ ಅದು ಮೋಸ್ಟ್ಲಿ ಆ ಯುರೋಪಿಯನ್ ಕಲ್ಚರ್ ಅನ್ಸುತ್ತೆ. ಇಲ್ಲ, ನನ್ಗೆ ಐ ಕೈಂಡ್ ಆಫ್ ಡಿಫರ್. ಮೇ ಬಿ ಏನ್ ಅನ್ಸುತ್ತೆ ಗೊತ್ತಾ, ಬರೀ ರಿಸರ್ಚ್ ಮಾಡಿರೋದು ಒಂದೇ ಅಲ್ಲ, ಆ ದಾಖಲೆ ಕೂಡ ಮಾಡಿದ್ದಾರೆ ಅಷ್ಟೇ. ಡಿಲಿಜೆಂಟ್ಲಿ ದೇ ಹ್ಯಾವ್ ಬೀನ್ ಏಬಲ್ ಟು ರೆಕಾರ್ಡ್ ವಾಟ್ ಎವರ್ ದೇ ಹ್ಯಾವ್ ಫೌಂಡ್. ನಮ್ಗೆ ಐ ಥಿಂಕ್ ವಿ ಆಲ್ಸೋ ಹ್ಯಾಡ್ ಸಚ್ ಎನ್ ಇರಾ, ವೆದರ್ ಇಟ್ ಇಸ್ ಬ್ರಹ್ಮಗುಪ್ತ ಆರ್ ಆರ್ಯಭಟ್ಟ, ವಿ ಹ್ಯಾಡ್ ದ ಸೇಮ್ ಕೈಂಡ್ ಆಫ್ ಕ್ಯೂರಿಯಾಸಿಟಿ. But maybe we were early in that curve, and with Industrial Revolution and Gutenberg press ಬಂದ್ಮೇಲೆ ಇವ್ರುಗಳು ಅದನ್ನ ಬೇಗ ಆಮೇಲೆ ಇಡೀ ಪ್ರಪಂಚಕ್ಕೆ ಹರಡೋಷ್ಟು ಲ್ಯಾಂಗ್ವೇಜ್ ಕೂಡ ಇವಾಲ್ವ್ ಆಗ್ಬಿಟ್ಟಿತ್ತಲ್ಲ ಅಷ್ಟು. ಸೊ ಆದ್ರಿಂದ ನಮ್ಗೆ ಇನ್ನೊಂದು ಪ್ರಾಬ್ಲಮ್ ಏನಾಯ್ತು, ಸಂಸ್ಕೃತ ಕೂಡ ಇಟ್ ಬಿಕೇಮ್ ಲೈಕ್ ಅ ಕೋಡೆಡ್ ಲ್ಯಾಂಗ್ವೇಜ್ ಓವರ್ ಟೈಮ್. ಅಷ್ಟು ಸುಲಭವಾಗಿ ಇವಾಗ ಇವ್ರು ಬರ್ದಿರೋ ಇಂಗ್ಲಿಷ್ ಅಲ್ಲಿ ಬರ್ದಿರೋ ಅಷ್ಟು ಸುಲಭವಾಗಿ ನಮ್ಗೆ ಸಂಸ್ಕೃತ ಈಗ್ಲೂ ನಮ್ಮ ಪಾಣಿನಿ ಸೂತ್ರಗಳು ಎಲ್ಲ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ, ಕಷ್ಟಪಡ್ಬೇಕು. ದಟ್ ಈಸ್ ಸಮಥಿಂಗ್ ಅನದರ್ ಟ್ವಿಸ್ಟ್ ಆಫ್ ಹಿಸ್ಟ್ರಿ ದಟ್ ವಿ ಹ್ಯಾಡ್ ಟು ಫೇಸ್, ಐ ಫೀಲ್. ಸೊ ಇವಾಗ ನಮ್ದು ಸರ್ಕಾರದ ಎಲ್ಲದಕ್ಕೂ ಒಂದೇ ಆನ್ಸರು, ನಮ್ಮ ಹತ್ರ ಡೇಟಾ ಇಲ್ಲ ಅಂತ. ನನ್ಗೆ ನಾನು ಇದ್ರ ಬಗ್ಗೆ ಸುಮಾರು ಯೋಚನೆ ಮಾಡಿದ್ದೀನಿ. ಯಾಕಂದ್ರೆ ನಾನು ಒಂದೆರಡು ಪುಸ್ತಕ ಓದಿದೆ ಆಫ್ ರಿಯಲಿ ಕಾಮನ್ ಯುರೋಪಿಯನ್ಸ್ ಹೂ ಹ್ಯಾವ್ ಕಮ್ ಟು ಇಂಡಿಯಾ ಅಂತ. ಅದು ಟೈಟಲ್ ನಂಗೆ ಜ್ಞಾಪಕ ಬರ್ತಾ ಇಲ್ಲ, ಬಟ್ ಅದರಲ್ಲಿ ಅಬ್ಸರ್ವೇಷನ್ ನಾನು ಮಾಡಿದ್ದೇನು ಅಂದ್ರೆ ಎರಡು ಕಾರಣ ನೋಡಿದೆ. ಒಂದು, ಧಾರ್ಮಿಕ ಪ್ರಚಾರ. ಸುಮಾರು ಜನ ಧರ್ಮ ಪ್ರಚಾರ ಸುಲಭ ಆಗ್ಬೇಕು ಅಂತ ಗ್ರಾಮರ್, ಭಾಷೆ ಅದನ್ನ ಕಲ್ತು ಅದನ್ನ ಡಾಕ್ಯುಮೆಂಟೇಶನ್ ಮಾಡಿ, ಯಾವನೋ ಒಬ್ಬ ಐ ಥಿಂಕ್ ಪೋರ್ಚುಗೀಸ್ ಪಾದ್ರಿ ಇರ್ಬೇಕು, ಮರಾಠಿ ಗ್ರಾಮರ್ ಮೇಲೆ ಒಂದು ಬುಕ್ ಬರ್ದಿದ್ದಾನೆ. ಆಮೇಲೆ ಅದನ್ನ ಮರಾಠಿ ಆಸ್ ಸ್ವೀಟ್ ಆಸ್ ಕೋಕೋನಟ್ ವಾಟರ್ ಅಂತೇನೋ ಡಿಸ್ಕ್ರೈಬ್ ಮಾಡಿದ್ದಾನೆ. ಸೊ ಒಂದ್ ಕ್ಯಾಟಗರಿ ಅಂಥ ಜನ. ಸೆಕೆಂಡ್ ಕ್ಯಾಟಗರಿ ಅಂದ್ರೆ ನನ್ಗನ್ಸಿದ್ದು ಪೀಪಲ್ ಹೂ ಕೇಮ್ ಅಂದ್ರೆ ರೆಕಗ್ನಿಷನ್. 100 ಜನ ನನ್ನ ರೆಕಗ್ನೈಸ್ ಮಾಡ್ತಾರೆ, ಅಥವಾ ನ್ಯಾಷನಲ್ ಜಾಗ್ರಫಿಕ್ ಆಗ್ಲಿ ಅಥವಾ ಆ ತರ ಒಂದು ವೆಲ್ತಿ ಲ್ಯಾಂಡ್ ಲಾರ್ಡ್ಸ್ ಅಥವಾ ಟೈಟಲ್ ಹೋಲ್ಡರ್ಸ್, ಅಥವಾ ನನಗೆ ಇಲ್ಲಿ ನಿಧಿ ಸಿಗುತ್ತೆ, ಟ್ರೆಷರ್ ಹಂಟರ್ಸ್. ಸೊ ಈ ತರ ಡಿಸ್ಟಿಂಕ್ಟ್ ಕ್ಯಾಟಗರಿ ಅಂತ ನನಗೆ ಅನ್ಸುತ್ತೆ. ಅಫ್ಕೋರ್ಸ್ ವಿಲಿಯಂ ಡಾರ್ಲಿಂಪಲ್ ಬುಕ್ ಅಲ್ಲಿ ವೈಟ್ ಮೊಘಲ್ಸ್ ಅಂತ ಬರ್ದಿದ್ದಾನೆ. ಅದರಲ್ಲೂ ಹಿ ಹ್ಯಾಸ್ ಎಕ್ಸ್ಪ್ಲೋರ್ಡ್ ಹೆಂಗೆ ಬ್ರಿಟಿಷರ್ಸು ಏನೂ ಕಾಂಟೆಕ್ಸ್ಟ್ ಇಲ್ದಿರ ಇಂಡಿಯಾಗ್ ಬಂದು ದೇ ಹ್ಯಾವ್ ಆಲ್ಮೋಸ್ಟ್ ಬಿಕಮ್ ಇಂಡಿಯನ್ಸ್ ಅಂತ. ಅದು ಅಂದ್ರೆ ನಾನು ಹೇಳ್ದಾಗೆ, ಇಫ್ ಅವರಿಗೆ ಅಕಸ್ಮಾತ್ ನಾವು 1947 ಅಲ್ಲೇ ನಮ್ಗೆ ಟಿಕೆಟ್ ಕೊಟ್ಬಿಡ್ತಾರೆ ಅಂತ ಅನ್ನಿಸ್ಬಿಟ್ಟಿದ್ರೆ, ಬಹುಶಃ ಇಷ್ಟೊಂದು ಇನ್ವೆಸ್ಟ್ಮೆಂಟ್ಸ್ ಮಾಡ್ತಿರ್ಲಿಲ್ವೇನೋಪ್ಪ, ಗೊತ್ತಿಲ್ಲ ನಂಗೆ. ಬಟ್ ದಟ್ ಇಸ್ ವಾಟ್ ಐ ಫೀಲ್. ಕ್ಯೂರಿಯಾಸಿಟಿ ಹಿಂದೆ 2-3 ಕಾರಣಗಳಿದೆ ಅಂತ ನನ್ಗೆ ಅನ್ಸಿದ್ದು. ಹೌದು, ನೀವು ಹೇಳಿದ್ದು ಕರೆಕ್ಟ್. ಆಕ್ಚುಲಿ ಯು ಆರ್ ಬ್ರಿಂಗಿಂಗ್ ಇನ್ ವೆರಿ ಗುಡ್ ಪರ್ಸ್ಪೆಕ್ಟಿವ್ ಆಸ್ ಟು ವೈ ಆಲ್ ದಿಸ್ ಹ್ಯಾಪೆಂಡ್. ಎಕ್ಸಾಂಪಲ್ಗೆ ನಮ್ಮ ಕರ್ನಾಟಕದ ಅತಿ ಪ್ರಾಚೀನವಾದ
ಪ್ರಿಂಟಿಂಗ್ ಪ್ರೆಸ್ ಯಾವ್ದು ಅಂದ್ರೆ ಬ್ಯಾಸಲ್ ಮಿಷನ್, ಮಂಗಳೂರಲ್ಲಿ ಇರೋದು. ಫಸ್ಟ್ ಕನ್ನಡ ಪ್ರಿಂಟ್ ಆಗಿದ್ದೆ ಅಲ್ಲಿ. ಸೊ ಏನಕ್ಕೆ ಶುರು ಮಾಡಿದ್ದು ಅಂದ್ರೆ ಇಟ್ ವಾಸ್ ಅ ಮಿಷನರಿ ಇಂಟೆಂಟ್, ಬಟ್ ದೇ ಆರ್ ಪಬ್ಲಿಷಿಂಗ್ ಅದರ್ ಬುಕ್ಸ್ ಆಲ್ಸೋ, ನಾಟ್ ಓನ್ಲಿ ರಿಲಿಜಿಯಸ್ ಬುಕ್ಸ್. ಓಕೆ, ಇವಾಗ ನಮ್ದು ಇವತ್ತು ಏನ್ ಇಂಡಿಯನ್ ರೈಲ್ವೆ ಇದೆ ಅದೆಲ್ಲ ಬ್ರಿಟಿಷರ್ಸ್ ಯಾಕೆ ಮಾಡಿದ್ರು ಅಂದ್ರೆ ಇಲ್ಲೇ ಲೈಫ್ ಲಾಂಗ್ ಸೆಟ್ಲ್ ಆಗೋದು. ಇದು ಬ್ರಿಟಿಷ್ ಯುನೈಟೆಡ್ ಕಿಂಗ್ಡಮ್ ಎಕ್ಸ್ಟೆನ್ಷನ್ ಮಾಡ್ಕೊಳಕ್ಕೋಸ್ಕರ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದವರು. ಅಷ್ಟು ಒಳ್ಳೆ ರೈಲ್ವೆ ನೆಟ್ವರ್ಕ್ ಎಲ್ಲ ಕಟ್ಟಿ ಮಾಡಿದ್ ಕೂಡ ಅದಕ್ಕೆ ಇರ್ಬೋದು. ರಾ ಮೆಟೀರಿಯಲ್ಸ್ ನ ಸಾಗಿಸೋದಕ್ಕೂ Correct. ಅದರದ್ದು ಒಳ್ಳೆ ನೆಟ್ವರ್ಕ್ ಇರಬೇಕು ಅಂತ. ಅದೇ ಇದೆಲ್ಲ ಕಾಂಪ್ಲೆಕ್ಸ್ ನರೇಟಿವ್ ಅಲ್ಲ. ಇಟ್ಸ್ ಲೈಕ್ So that is the thing about history. That one thing is, if history does not teach you this complexity, it should give you the taste for that complexity. ನಾ ಸುಲಭವಾಗಿ ಹೇಳ್ದಂಗೆ, ನೆನ್ನೆ ಅಲ್ಲೊಂದು ಮಸೀದಿ ಇತ್ತು, ಚರ್ಚ್ ಇತ್ತು, ಇಲ್ಲ ಒಂದು ದೇವಸ್ಥಾನ ಇತ್ತು ಅಂದ್ಬಿಡೋಷ್ಟು ಯಾವನೋ ನೋಡಿದ್ದ, ಅವನು ಹೇಳಿದ್ದ, ಅಷ್ಟು ಸುಲಭ ಅಲ್ಲ ಇತಿಹಾಸ ಓದೋದು. ಇದೆಲ್ಲಾ ಕಾರಣಗಳು ಇವಾಗ ನಮ್ಮ ಒಂದು ಕಾನ್ವರ್ಸೇಷನ್ ಅಲ್ಲೇ ನೋಡಿ, ನನಗೆ ಸೈಂಟಿಫಿಕ್ ಇಂಟೆಂಟು, ಕ್ಯೂರಿಯಾಸಿಟಿ ಮೇಲೆ ಜಾಸ್ತಿ ಫೋಕಸ್. ಆದ್ರೆ ಮುಕುಂದ್ ಅವರು ಬೇರೆ ಪರ್ಸ್ಪೆಕ್ಟಿವ್ ಕೂಡ ತಗೊಂಡ್ಬಂದ್ರು, ಅದು ಇದೆ. ಸೊ ನಮ್ ಬಯಸಸ್ ಕೂಡ ಇರ್ಬೋದು ಅದರಲ್ಲಿ. ಬಯಸ್ ಅಂದ್ರೆ ಏನ್ ನಾವ್ ಯಾವ್ದ್ ನಮ್ಗೆ ಹತ್ರ ಅನ್ಸುತ್ತೋ ಅದಕ್ಕೆ ಇದೇ ಇರ್ಬೋದಲ್ವಾ ಅನ್ನೋದು ಮೇನ್ ರೀಸನ್ ಕೂಡ ನಾವು ಅಸ್ಯೂಮ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಅದಕ್ಕೆ ಹಿಸ್ಟ್ರಿ ಓದ್ಬೇಕಾದ್ರೆ ಬಹಳ ಆಬ್ಜೆಕ್ಟಿವಿಟಿ ತರಬೇಕು. ಆಕ್ಚುಲಿ ಅದು ತುಂಬಾ ಕಷ್ಟ. ವೆರಿ ಫ್ಯೂ ಪೀಪಲ್ ಡೂ ಇಟ್. ಅನ್ಫಾರ್ಚುನೇಟ್ಲಿ ಏನಾಗಿದೆ, ಇವಾಗಿನ ಕಾಲದಲ್ಲಿ ನಮ್ ವಾಟ್ಸ್ಆಪ್ ಫಾರ್ವರ್ಡ್ಸ್ ಬಂದು ಈ ತರ ಟೆಕ್ನಾಲಜಿನ ಮಿಸ್ಯೂಸ್ ಮಾಡ್ಕೊಂಡು ಅದನ್ನ ಹಿಸ್ಟ್ರಿನ ಪೊಲಿಟಿಕಲ್ ನೆರೇಟಿವ್ ಕೂಡ ಯೂಸ್ ಮಾಡ್ಬಿಟ್ಟು ಅಬ್ಯೂಸ್ ಮಾಡ್ಬಿಟ್ಟಿದೀವಿ. ಓಕೆ, ಸೊ ಪಾಲಿಟಿಕ್ಸ್ ನ ಪಕ್ಕದಲ್ಲಿ ಇಟ್ಬಿಟ್ಟು ಇವಾಗ ನೀವು ಪ್ರಾಜೆಕ್ಟ್ ಒಂದರಲ್ಲಿ ಇನ್ವಾಲ್ವ್ ಆಗಿದ್ರಿ ಅಂತ ಹೇಳಿದ್ರಲ್ಲ, ಇನ್ಸ್ಕ್ರಿಪ್ಷನ್ಸ್. ಇನ್ಸ್ಕ್ರಿಪ್ಷನ್ ಸ್ಟೋನ್ಸ್ ಆಫ್ ಅದ್ರ ಬೆಂಗಳೂರು ಬಗ್ಗೆ ಸ್ವಲ್ಪ ಡೀಟೇಲ್ ಕೊಡ್ತೀರಾ? ಏನು? ಸೊ ಇದು ಹೇಗೆ ಇದೊಂದು ರಾಜಾಜಿನಗರದಿಂದ ಶುರುವಾಗಿ ಈ ತರ BL ರೈಸ್ ಅವ್ರ ಬುಕ್ ನೋಡಿ ಇದನ್ನೆಲ್ಲ ಹುಡ್ಕೋಣಪ್ಪ ಅಂತ ಒಂದು ಹುಡ್ಕಕ್ ಶುರು ಮಾಡಿದ ಪ್ರಾಜೆಕ್ಟೇ ಇನ್ಸ್ಕ್ರಿಪ್ಷನ್ ಸ್ಟೋನ್ಸ್ ಆಫ್ ಬೆಂಗಳೂರು. ಸೊ ಆಮೇಲೆ ನೋಡ್ತಾ ನಾವು ಹುಡುಕಿದ್ವಿ, ಎಷ್ಟೊಂದ್ ಸಿಕ್ಕಿದ್ವು. ಆಲ್ರೆಡಿ ದಾಖಲೆ ಆಗಿರೋದು ಸಿಕ್ಕಿದ್ವು, ದಾಖಲೆ ಆಗಿಲ್ದೇ ಇರೋದು ಸಿಕ್ಕಿದಕ್ಕೆ ಲಾಸ್ಟ್ ಅಲ್ಲಿ ಬರ್ತೀನಿ. ಅದು ವೆರಿ ಎಕ್ಸೈಟಿಂಗ್ ಸ್ಟೋರಿ. ದಾಖಲೆ ಆಗಿರೋದನ್ನೆಲ್ಲ ಹುಡ್ಕೊಂಡು ಹೋಗುವಾಗ ಅಲ್ಲಲ್ಲಿ ಜನರನ್ನ ಕೇಳ್ತಾ ಇದ್ವಿ. ಇದ್ರ ಮೇಲೆ ಒಂದೊಂದರಲ್ಲಿ ಬರೀ ಏನೋ ಬರ್ದಿರೋದು, ಇನ್ನೊಂದ್ರಲ್ಲಷ್ಟು ಫಿಗರ್ಸ್ ಕೂಡ ಇರೋದು, ಒಂದು ಹೆಂಗಸ್ ಇರೋದು, ಇಲ್ಲ ಒಂದು ಗಂಡಸ್ ಇರೋದು, ಒಂದು ಹಸುಕರು ಬೇಟೆ ಆಡೋದು, ಈ ತರದೆಲ್ಲ ಫಿಗರಿನ್ಸ್ ಕೂಡ ಇರುತ್ತೆ. ಕೇಳಿದಾಗ ಎಷ್ಟೊಂದ್ ಕಥೆಗಳು ಬಂದ್ವಪ್ಪ. ಜನರು ಎಲ್ಲೆಲ್ಲಿ ಇರೋವು ಅಂದ್ರೆ ಪೀಣ್ಯ ದಾಸರಳ್ಳಿ, ಯಲಹಂಕ, ಅಳ್ಳಾಡ್ ಸಂದ್ರ, ನಮ್ಮ ಮಲ್ಲೇಶ್ವರಮಲ್ಲಿ ಕೂಡ ಇದೆಪ್ಪ, ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ. ನಾನು ಆ ಮಲ್ಲೇಶ್ವರಮಲ್ಲೇ ಹುಟ್ಟು ಬೆಳೆದಿದ್ದು. ಆ ದೇವಸ್ಥಾನದ ಎದುರುಗಡೆ ನಮ್ಮ ಒಂದು ದಕ್ಷಿಣ ನಂದಿ ದೇವಸ್ಥಾನ ಇದೆಯಲ್ಲ, ಫೇಮಸ್ ಕಲ್ಯಾಣಿ ಸಿಕ್ಕಿದ್ದು, ಅದಕ್ಕೆ ಇನ್ನೊಂದು ಇತಿಹಾಸನೇ ಇದೆ. ಅಲ್ಲಿ ನಾನು ಅದ್ರ ಮೇಲ್ಗಡೆ ಬಾಳೆಹಣ್ಣು ಬಡಿಯೋರು. ಅದು 90s ಅಲ್ಲಿ ಆಕ್ಚುಲಿ ಎಕ್ಸ್ಕವೇಷನ್ ಆಗಿದ್ದು ಆ ದೇವಸ್ಥಾನ. ನಾವೆಲ್ಲ ಅಲ್ಲಿ ಬಾಳೆಹಣ್ಣು ಕತ್ತರಿಸಿದಾಗ ಖಾಲಿ ಜಾಗ ಇರೋದಲ್ಲ, ಹೋಗಿ ಕ್ರಿಕೆಟ್ ಆಡ್ತಾ ಇದ್ವಿ. ಆಮೇಲೆ ನೋಡಿದ್ರೆ ತುಂಬಾ 600 ವರ್ಷ ಹಳೆ ದೇವಸ್ಥಾನ ಅದು ಇವಾಗ ಸಿಕ್ಕಿರೋದು ಇತ್ತೀಚೆಗೆ ಎಕ್ಸ್ಕವೇಷನ್ ಆದ್ಮೇಲೆ. ಆಮೇಲೆ ಅದ್ರ ಮೇಲೆ ಪೆರೆನಿಯಲ್ ಒಂದು ಸ್ಪ್ರಿಂಗ್ ಇದೆ, ಆ ನಂದಿ ಬಾಯಿಂದ ಶಿವಲಿಂಗ ಮೇಲೆ ನೀರ್ ಬೀಳುತ್ತೆ. ಸೊ ಆ ತರ ಕೂಡ ಇತಿಹಾಸ ಇದೆ. ಸೊ ಅಲ್ಲಿ ಅದ್ರ ಎದುರುಗಡೆನೆ ಒಂದು ಶಾಸನ ಕೂಡ ಇದೆ, ನಮ್ಮ ಶಿವಾಜಿ ಕಾಲದ್ದು. ಶಿವಾಜಿ ತಮ್ಮ ಏಕೋಜಿ ಬಗ್ಗೆ ಬರ್ದಿರೋದು ಒಂದು ಶಾಸನ. ಆ ಜಾಗನ ದಾನ ಕೊಟ್ಟಿರೋದೊಂದು ಶಾಸನ ಇದೆ. ಅದೇ ತರ ಎಷ್ಟೊಂದು ಶಾಸನ. ಇನ್ನೊಂದು ಫೇಮಸ್ ಶಾಸನ ಬೆಂಗಳೂರು ಆಚೆ ನೋಡ್ಬೇಕು ಅಂದ್ರೆ ನಮ್ಮ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಕಾಲ ಹತ್ರ ಕೂಡ ಶಾಸನ ಇದೆ, ಮರಾಠಿಯಲ್ಲಿ ಬರ್ದಿದೆ. ಸೊ ನಮ್ಮ ಹಳಮಿಡಿ ಶಾಸನ ಅಂದ್ರೆ ನಮ್ಮ ಎಲ್ರಿಗೂ ತಿಳಿದಂಗೆ ಒನ್ ಆಫ್ ದ ಓಲ್ಡೆಸ್ಟ್ ಓಲ್ಡೆಸ್ಟ್ ಅಂತ ಓಲ್ಡೆಸ್ಟ್ ರಿಟರ್ನ್ ರೆಕಾರ್ಡ್ ಆಫ್ ಕನ್ನಡ. ನಮ್ ಕನ್ನಡ ಭಾಷೆ ಎಲ್ಲಿಂದ ಬಂತು ಅಂದ್ರೆ ಅಲ್ಲಿದೆ ನೋಡಿ, ಹಲ್ಮಿಡಿ ಶಾಸನ ಅಂತಾರೆ. ಅದೇ ತರ ನೀವು
ಬಾದಾಮಿ ಪಟ್ಟದಕಲ್ಲು ಐಹೊಳೆ ಶಾಸನಗಳಲ್ಲಿ ನಮ್ ಕನ್ನಡ ಲಿಟ್ರೇಚರ್ ಎಲ್ಲಿಂದ ಶುರುವಾಯ್ತು ಅಂದ್ರೆ ಅಲ್ಲಿ ಕವನಗಳು ಕಾಣಿಸುತ್ತೆ ನಿಮ್ಗೆ. ರವಿಕೀರ್ತಿ ಬರ್ದಿರೋ ಒಂದು ಪೋಯಮ್, ವಾಟ್ ಇಸ್ ಕನ್ಸಿಡರ್ಡ್ ಒನ್ ಆಫ್ ದ ಅರ್ಲಿಯೆಸ್ಟ್ ರೆಕಾರ್ಡ್ಸ್ ಆಫ್ ಪೊಯೆಟ್ರಿ ಇನ್ ಕನ್ನಡ, ಅಲ್ಲಿ ಸಿಗುತ್ತೆ. ಸೊ ಶಾಸನಗಳು ಎಲ್ಲಾ ಕಡೆ ಇದಾವೆ ನಮ್ ಕಣ್ಮುಂದೆ. ಬೆಂಗಳೂರಲ್ಲೇ ಎಷ್ಟೊಂದಿದೆ ಶಾಸನಗಳು, ಆಯ್ತಾ. ಸೊ ಇದನ್ನೆಲ್ಲ ದಾಖಲೆ ಮಾಡ್ತಾ ಹೋದಾಗ ಜನರನ್ನ ಕೇಳಿದ್ರೆ ಏನ್ ಅನ್ನೋರು ಗೊತ್ತಾ, ಒಂದೊಂದ್ ಕಡೆ ಸ್ವಾಮಿ ಅದನ್ನ ಓದ್ಬೇಡಿ, ಓದಿದ್ರೆ ಏನೋ ಶಾಪ ತಟ್ಟುತ್ತಂತೆ, ಆಯ್ತಾ. ಆಮೇಲೆ ಇನ್ನೊಂದು ಅದನ್ನ ತಲೆ ಕೆಳಕ್ ಹಾಕೊಂಡು ಓದ್ಬೇಕಂತೆ, ಇಲ್ದರೆ ಅರ್ಥ ಆಗಲ್ವಂತ ಅದನ್ನ. ಆಮೇಲೆ ಅದ್ರಲ್ಲಿ ನಿಧಿ ಎಲ್ಲಿದೆ ಅಂತ ಬರ್ದಿರಂತೆ ಸರ್, ನೀವು ಓದಿದ್ರೆ ನಮ್ಗೆ ತಿಳಿಸ್ತೀರಾ? ನೀವು ಶಾಸನ ಹುಡ್ಕೊಂಡು ಹೋಗಿದೀವಿ ಅಂತಂದ್ರೆ ನಿಧಿ ಹುಡ್ಕೋರು ಅಂತ. 100% ಆಲ್ಮೋಸ್ಟ್ ಎಲ್ಲಾ ಕಡೆ ನಿಧಿ ಹುಡ್ಕೋರು. ನಾಳೆ ಇವ್ರನ್ನ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡೋರು ಎಷ್ಟೊಂದ್ ಕಡೆ. ಯಾಕಂದ್ರೆ ಪೊಲೀಸನ್ ಕರೆಸ್ತೀವಿ ಅಂತ ಹೇಳಿ, ಕಂಪ್ಲೇಂಟ್ ಯಾರು ಕೊಟ್ಟಿಲ್ಲ, ಬಟ್ ಪೊಲೀಸನ್ ಕರ್ಸೋ ಒಂದ್ ಬೆದರಿಕೆ ಕೂಡ ಹಾಕ್ರಿ. ಯಾಕಂದ್ರೆ ಇವರು ಈ ತರ ಎಲ್ಲ ನಿಧಿ ಹುಡ್ಕಕ್ ಬಂದ್ಬಿಟ್ಟು ಆಮೇಲೆ ಅದನ್ನೆಲ್ಲ ಅಳ್ಳಾಡ್ಸ್ಬಿಡ್ತಾರೆ, ಅದನ್ನ ಕಲ್ಲನ್ನ ಅಳ್ಳಾಡ್ಸ್ಬಿಟ್ರೆ ಶಾಪ ಬರುತ್ತೆ ಅಂತ ಒಂದು. ಇದೇ ತರ ಆಸ್ ಎ ಹಿಸ್ಟ್ರಿ ಲವರ್ ನೀವು ಹೇಳ್ಬೋದಿತ್ತಲ್ವಾ, ಅಂದ್ರೆ ಇದಿಷ್ಟು ನಮ್ ಹಿಸ್ಟ್ರಿ ಬಗ್ಗೆ ಹೇಳ್ತಾ ಇದೆ, ಇದು ಆಕ್ಚುಲಿ ನಿಧಿನೇನಿದು? ನಾವ್ ಇನ್ನೂ ಮಾಡಿದ್ವಿ. ಆಕ್ಚುಲಿ ಏನಾಗಿದೆ ಗೊತ್ತಾ, ನಾವ್ ಟ್ರೈ ಮಾಡಿದ್ವಿ ಹೇಳಕ್ಕೆ ಜನಕ್ಕೆ, ನೋಡಿ ಇದನ್ನ ಆಗ್ಲೇ 100 ವರ್ಷದಿಂದ ದಾಖಲೆ ಮಾಡಿದ್ದಾರೆ BL ರೈಸ್ ಅವರು, ನಾವೇನು ಮಾಡ್ತಿಲ್ಲ, ಬರೀ ಇದಕ್ಕ ಏನಿದೆ ಇದ್ರ ಪರಿಸ್ಥಿತಿ ಅಂತ ಹುಡ್ಕಕ್ ಬಂದಿದೀವಿ ಅಷ್ಟೇ. ಅದನ್ನ ಓದ್ಸಕ್ಕೂ ಟ್ರೈ ಮಾಡಿದ್ವಿ, ಆಗ್ಲಿಲ್ಲ. ಎಲ್ಲ ವಯಸ್ಸಾದವರು, ಅವ್ರದ್ದೇ ಒಂದು ಕಲ್ಪನೆಗಳಿದೆ, ಅದನ್ನ ಕಷ್ಟ ಅದನ್ನೆಲ್ಲ ಒಂದು ಇದು ಬದಲಾವಣೆ ಮಾಡೋದು. ಆದ್ರೆ ಒಂದು ಒಳ್ಳೆ ಎಕ್ಸಾಂಪಲ್ ಏನಾಯ್ತು ಅಂದ್ರೆ, ಅಲ್ಲಿರೋ ಚಿಕ್ಕ ಮಕ್ಳನ್ನ ಕರ್ಸ್ಬಿಟ್ಟು ಓದ್ಸಕ್ ಸ್ಟಾರ್ಟ್ ಮಾಡಿದ್ವಿ. ಎಲ್ಲೆಲ್ಲಿ ಕನ್ನಡ ಅಕ್ಷರಗಳಿಗೆ, ಹಳೆಗನ್ನಡ ಇವಾಗ ಕನ್ನಡ ಕಲ್ತಿರೋರು ಯಾರೇ ತಗೊಂಡ್ ಓದಿದ್ರು, ಇವಾಗ ಎಲ್ಲಿಂದ ಬಂತಪ್ಪ ನಾವ್ ಬರೆಯೋ ಕನ್ನಡ, ಅಲ್ಲಿಂದಾನೇ ಬಂದಿರೋದು, ಶಾಸ್ತ್ರಗಳಿಂದಾನೇ ಬಂದಿರೋದು. ಸೊ ಅದಕ್ಕೂ ಇದಕ್ಕೂ ಲಿಂಕ್ ಇರುತ್ತೆ. ಎವಲ್ಯೂಷನ್ ನೋಡಿದ್ರೆ ಸ್ವಲ್ಪ ಚೇಂಜಸ್ ಆಗಿದೆ, ಆದ್ರೆ ಇವಾಗ ಬರೋ ಕನ್ನಡದಲ್ಲಿ ಅದ್ರಲ್ಲಿ 1-2-3 ಅಕ್ಷರಗಳು ಆರಾಮಾಗಿ ಕಂಡುಹಿಡಿಬಹುದು. ಚಿಕ್ಕ ಮಕ್ಳ ಹತ್ರ ಕರ್ಸಿ ಯಾವಾಗ ಓದ್ಸಕ್ ಸ್ಟಾರ್ಟ್ ಮಾಡಿದ್ರು, ಹೌದಲ್ವಾ ಇದು ಕನ್ನಡನೇ ಅಂತಾರೆ. ಸೊ ನಾವೇನ್ ಮಾಡಿದ್ವಿ, ಇದೇ ತರ ಮಕ್ಳನ್ನ ಇನ್ವಾಲ್ವ್ ಮಾಡ್ಕೊಂಡು ನೋಡಿದ್ವಿ. ಇದನ್ನೆಲ್ಲ ಮಕ್ಳ ಹತ್ರ ಓದ್ಸಕ್ ಶುರು ಮಾಡಿದ್ರೆ, ಮಕ್ಳಿಗೆ ನಮ್ ತರ ಒಂದು ಏನ್ ಇಂಗ್ಲಿಷ್ ಅಲ್ಲಿ ಬ್ಲಿಂಕರ್ಸ್ ಅಂತಾರಲ್ಲ, ಆತರ ಇನ್ನೂ ಬೆಳ್ದಿರಲ್ಲ. ಸೊ ಅವರೆಲ್ಲ ಸುಮ್ನೆ ಓದಿ, ನೀವ್ ಏನ್ ಬರುತ್ತೋ ಓದಿ ಅಂದ್ರೆ ಎಷ್ಟು ಸುಲಭವಾಗಿ ಮಕ್ಳು ಓದ್ಬಿಡ್ತಾರೆ ಗೊತ್ತಾ ಹಳೆಗನ್ನಡನ. ಅಷ್ಟು ಈಸಿಯಾಗಿ ಇಂಟರ್ಪ್ರಿಟ್ ಮಾಡ್ಬೋದು ಅವ್ರು. ನಮ್ಗೆ ನಾವೆಲ್ಲ ಪ್ಯಾಟರ್ನ್ ಹುಡ್ಕಕ್ ಸ್ಟಾರ್ಟ್ ಮಾಡ್ತೀವಿ, ಇದು ಆ ತರ ಇರ್ಬೋದಾ, ಈ ತರ ಇರ್ಬೋದು. ಮಕ್ಳು ಹಂಗಲ್ಲ, ಅವ್ರ ಲಿಮಿಟೆಡ್ ನಾಲೆಜ್ ಅಲ್ಲಿ ಹುಡುಕ್ದಾಗ ಎಷ್ಟೊಂದ್ಸತಿ ಸುಲಭ ಆಗುತ್ತೆ ಶಾಸನ ಓದೋದು, ಹಳೆಗನ್ನಡದ್ದು ಶಾಸನಗಳೆಲ್ಲ. ಸೊ ಈ ತರ ಒಂದು ಮಾಡಿದಾಗ ನಾವೇನ್ ಮಾಡಿದ್ವಿ, ಎಲ್ಲಾ ಶಾಸನಗಳು ರೆಕಾರ್ಡ್ ಮಾಡೋಣ, ಎಲ್ಲಿದೆ GPS ಲೊಕೇಶನ್ ಹಾಕ್ಬಿಟ್ಟು. ಯಾಕಂದ್ರೆ ಹುಡ್ಕೋದು ಕಷ್ಟ, ಸುಲಭ ಅಲ್ಲ. ಅವಾಗ ಕೇತ್ಮಾರ್ನಹಳ್ಳಿ ಅಂತ ಇತ್ತು ಬೆಂಗಳೂರಲ್ಲಿ, ಇವಾಗ ಎಷ್ಟು ಜನಕ್ಕೆ ಗೊತ್ತು ಕೇತ್ಮಾರ್ನಹಳ್ಳಿ ಎಲ್ಲಿದೆ ಅಂತ? 1-2-3 ಜಾಗಗಳು ಈಗ್ಲೂ ಇದೆ. ಜಕ್ಕೂರ್ ಇದೆ, ಅಡ್ಲಾಳ್ಸಂದ್ರ, ಯಲಹಂಕ, ಈ ಹೆಸರುಗಳೆಲ್ಲ 100 ವರ್ಷ ಹಳೇದು, ಆಯ್ತಾ. ಸೊ ಅದೇ ತರ ನಮ್ ಊರ ಹೆಸರು ಎಲ್ಲಿಂದ ಬಂತು ಅಂತ ಶುರು ಮಾಡಿದ್ವಲ್ಲ, ಬೆಂದಕಾಳೂರು ಅನ್ನೋ ಒಂದ್ ಕತೆ, ತುಂಬಾ ಫೇಮಸ್ ಕತೆ ಅದು. ಅದ್ ಎಷ್ಟ್ ನಿಜ, ನಂಬೋದಾ ಅನ್ನೋ ಒಂದ್ ಪ್ರಶ್ನೆ ನಾವು ಕೇಳ್ಬೇಕಾಗುತ್ತೆ. ಇತಿಹಾಸ ಯಾರಿಗೆ ಇಂಟ್ರೆಸ್ಟ್ ಇದ್ರು, ಇತಿಹಾಸದ ಇಂಟ್ರೆಸ್ಟ್ ಇಲ್ದೇ ಇದ್ರು ಪರವಾಗಿಲ್ಲ, ಈ ತರ ಪ್ರಶ್ನೆಗಳು ಕೇಳಿದಾಗ ನಮ್ಗೆ ಒಂಥರ ಒಂದು ರಿಯಲೈಸೇಷನ್ ಆಗೋದು ಅಂದ್ರೆ, ಹೌ ವಿ ಟೇಕ್ ಲಾಟ್ ಆಫ್ ಥಿಂಗ್ಸ್ ಫಾರ್ ಗ್ರಾಂಟೆಡ್ ಜಸ್ಟ್ ಬಿಕಾಸ್ ಇಟ್ಸ್ ದೇರ್, ಸಂಬಡಿ ಟೋಲ್ಡ್. ನಾವು ಸ್ವಂತ ಆಲೋಚನೆ ಈ ತರ ಪ್ರಶ್ನೆ ಮಾಡದೇ ಇರೋದ್ರಿಂದ, ಸಮಥಿಂಗ್ ಆಸ್ ಸಿಂಪಲ್ ಆಸ್ ದ ನೇಮ್ ಆಫ್ ದ ಸಿಟಿ will go into lot of other things also, I feel. So that is why that story of Bendakaluru, city of boiled beans ಅಂತ ಉಳ್ಕೊಂಡ್ಬಿಟ್ಟಿದೆ ನಮ್ಮ ಬೆಂಗಳೂರು ಕಲ್ಚರ್ ಅಲ್ಲಿ. ಎಷ್ಟೊಂದ್ ಜನ ಕತೆ ಕೇಳಿದ್ರೆ ಹೇಳ್ತಾರೆ, ಕೆಂಪೇಗೌಡ ಹೋಗಿದ್ನಂತೆ, ಒಂದ್ ಅಜ್ಜಿ ಯಾರೋ ಬೆಂದಕಾಳು ಕೊಟ್ಲಂತೆ ಅಂತ. ಇನ್ನೊಬ್ರು ಕೇಳಿದ್ರೆ, ಇಲ್ಲ ವೀರಬಳ್ಳಾಳ ಹೋಗಿದ್ನಂತೆ, ಕಳೆದು ದಾರಿ ತಪ್ಪು ಈ ಕಡೆ ಬಂದಾಗ ಯಾವ್ದೋ ಒಂದು ಅಜ್ಜಿ
ಬಾಯ್ಲ್ಡ್ ಬೀನ್ಸ್ ಕೊಟ್ಟಿದ್ದಕ್ಕೆ ಸಿಟಿ ಆಫ್ ಬಾಯ್ಲ್ಡ್ ಬೀನ್ಸ್ ಆಗೋಯ್ತು ಅಂತಾರೆ. ಸೊ ಈ ತರ ಎಲ್ಲ ಕಥೆಗಳಿದೆ. ಆದ್ರೆ ಕಾಮನ್ ಅಜ್ಜಿ ಅಜ್ಜಿ ಇದೆ ಅದು ನೋಡಿ, clue ನಿಮಗೆ. ಅಜ್ಜಿ ಇದೆ, ಬಾಯ್ಲ್ಡ್ ಬೀನ್ಸ್ ಇದೆ. ಅಜ್ಜಿ ಅಂಡ್ ಬಾಯ್ಲ್ಡ್ ಬೀನ್ಸ್. ಅದು ಅವರೆಕಾಳು ತೊಗರಿ ಕಾಳು ಅಜ್ಜಿಯರ ಪುರಿ ಕೊಟ್ಟಿದ್ರೆ ನಮ್ ಸಿಟಿ ನೇಮ್, ಅಜ್ಜಿಯರ ಪುರಿ ಕೊಟ್ಟಿದ್ರೆ ನಮ್ ಸಿಟಿ ನೇಮ್ ಪುರಿ ಅಂತ ಆಗ್ಬಿಡೋದು. ಸೊ ನೋಡಿ ಅದ್ ಹೆಂಗ್ ಉಳ್ಕೊಂತ ಗೊತ್ತಿಲ್ಲ. ಸೊ ಇದಕ್ಕೆ ಎಷ್ಟು ನಾವು ಇಂಪಾರ್ಟೆನ್ಸ್ ಕೊಡ್ಬೇಕೋ ಅಷ್ಟೇ ಕೊಡ್ಬೇಕು. ಆದ್ರೆ ಇನ್ನೊಂದ್ ಕತೆ ಕೇಳಿದಿರೋ ಅಲ್ವೋ ಗೊತ್ತಿಲ್ಲ. ಬೆಂಗು ಮರ ಅಂತ ಇತ್ತಂತೆ ಒಂದ್ ಕಾಡು. ಬೆಂಗು ಮರದ ಕಾಡು ಬೆಂಗಳೂರಲ್ಲಿ ಬೆಂಗು ಮರಗಳು ಜಾಸ್ತಿ ಇದ್ದಿದ್ದಕ್ಕೆ ಬೆಂಗಳೂರು ಆಯ್ತಂತೆ. ಇನ್ನೊಂದು ಬೆಂಗಾವಲೂರು ಅಂತ ಇತ್ತಂತೆ, ಅದಕ್ಕೆ ಬೆಂಗಳೂರು ಆಗ್ಬಿಡ್ತಂತೆ. ಈ ತರ ಕಥೆಗಳಿದೆ ಆಯ್ತಾ. ಸೊ ಆದ್ರೆ ನಾವು ಶಾಸನ ಅಧ್ಯಯನ ಮಾಡಿದಾಗ ಏನಾಗುತ್ತೆ, ಬೇಗೂರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಇನ್ಸ್ಕ್ರಿಪ್ಷನ್ ಇಸ್ ಇನ್ ಬೇಗೂರ್ ಕೆರೆ ಪಕ್ಕದಲ್ಲಿ ಬೇಗೂರ್ ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಕರೀತಾರೆ ಅದನ್ನ, ಇಲ್ಲ ನಾಗೇಶ್ವರ ದೇವಸ್ಥಾನ ಅಂತ ಕೂಡ ಒಬ್ಬೊಬ್ರು ಕರೀತಾರೆ. ಆ ದೇವಸ್ಥಾನದಲ್ಲಿ 100 ವರ್ಷದಿಂದ ನರಸಿಂಹಾಚಾರ್ಯ ಅವ್ರಿಗೆ ಒಂದು ಶಾಸನ ಸಿಕ್ಕಿತ್ತು. ಆ ಶಾಸನದಲ್ಲಿ ಬೆಂಗಳೂರ ಕಾಳಗದ ಬಗ್ಗೆ ಬರೆದಿದ್ದಾರೆ ಆಯ್ತಾ. ಸೊ ನಗತಾರ ಅನ್ನೋ ಒಂದು ರಾಜನ ಮಗ ಸತ್ತೋದ ಅಂತ ಬರ್ದಿದ್ದಾರೆ ಆ ಶಾಸನದಲ್ಲಿ ಆಯ್ತಾ. ಸೊ ಅಲ್ಲಿ ಬೆಂಗಳೂರು ಅಂತ ಪ್ರಪ್ರಥಮ ಬಾರಿಗೆ ನಮ್ಮ ಇತಿಹಾಸದಲ್ಲಿ ಬರ್ದಿರೋ, ಬೆಂಗಳೂರು ಅಂತ ಹೆಸರು ದಾಖಲೆ ಆಗಿರೋದು ಅಲ್ಲೇ. ಸೊ ಬರ್ದಿರೋ ದಾಖಲೆಯಲ್ಲಿ ಅದು ಯಾವ ಕಾಲದ್ದು ಅಂತ ನೋಡಿದ್ರೆ ನಮ್ಮ 890ನೇ ಇಸ್ವಿ ಅದು. ಸೊ ಬೆಂಗಳೂರು ಅನ್ನೋ ಊರು 1100 ವರ್ಷದಿಂದನೇ ಇತ್ತು ಅಲ್ಲಿ. ಸಾರಿ, ಎಲ್ಲಿ ಅಂದ್ರೆ ಬೇಗೂರ್ ಹತ್ರ ಎಲ್ಲೋ ಆಯ್ತಾ, ಎಲ್ಲಿ ಕರೆಕ್ಟ್ ಆಗಿ ಗೊತ್ತಿಲ್ಲ ನಮ್ಗೂ. ಸೊ ಇದನ್ನ ದಾಖಲೆ ಮಾಡಿ ನರಸಿಂಹಾಚಾರ್ಯ ಅವರು ಹೇಳಿ. ಸಾರಿ, ಇಲ್ಲ ಅಂದ್ರೆ ವ್ಯೂವರ್ಸ್ ಮತ್ತೆ ಲಿಸನರ್ಸ್ ಗೆ ಪರ್ಸ್ಪೆಕ್ಟಿವ್ ಕೊಡಕ್ಕೆ ಇದು 1000 ವರ್ಷದಿಂದ ಬೇಗೂರು ಅಂತ ಹೇಳಿದ್ರಿ. ಕೆಂಪೇಗೌಡ ಅವ್ರು ಬಂದಿದ್ದು ಎಷ್ಟು ವರ್ಷ ಹಳೇದು, ಸೊ ದಟ್ ಪೀಪಲ್ ಅಂಡರ್ಸ್ಟ್ಯಾಂಡ್ ಅಲ್ವಾ, ಎಷ್ಟು ಇಯರ್ಸ್ ಗ್ಯಾಪ್. ಸೊ ನಾವು ಕೆಂಪೇಗೌಡ ಅವರು ಬಂದಿದ್ದು ಬೆಂದಕಾಳೂರು, ಆ ದಾಖಲೆ ಯಾವ್ದು? ಸೊ ಏನಾಗುತ್ತೆ ಗೊತ್ತಾ, ನಾವು ಕೇಳಿರೋ ಪಟ್ಟಂಗೆ ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದು 1537 ಅಂತ ಹೇಳ್ತಾರೆ. ಸಂಕ್ರಾಂತಿ ದಿವಸ ಅಂತ ಏನೋ ಎಷ್ಟೊಂದ್ ಜನ ಎಕ್ಸಾಕ್ಟ್ ಆಗೂ ಹೇಳ್ತಾರೆ. ಎಲ್ಲಿಂದ ಹೇಳ್ತಾರೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಆಯ್ತಾ. ಸೊ ಈ ತರ ಸೊ ಬೆಂಗಳೂರು 1500 ಆನ್ವರ್ಡ್ಸ್ ಅಂತ ಎಷ್ಟೊಂದ್ ಜನ ಅಲ್ಲಿಂದ ಶುರು ಮಾಡ್ತಾರೆ ಬೆಂಗಳೂರು ಕಥೆನ. ಅದು ಕೆಂಪೇಗೌಡರು ಮಾಡಿದ್ ಏನು ಅಂದ್ರೆ ಕೋಟೆ ಕಟ್ಟಿದ್ರು. ಕೋಟೆ ಪೇಟೆ ಅಂತ ನಮ್ಮ ಕಲ್ಚರಲ್ ಬಂದಿದ್ದು ಕೆಂಪೇಗೌಡರಿಂದ. ಈಗ್ಲೂ ನೋಡಿ ನಮ್ ಬೆಂಗಳೂರು ಕೋಟೆ ಏನಿದೆ ಸಿಟಿ ಮಾರ್ಕೆಟ್ ಹತ್ರ, ಕೋಟೆ ಒಂದು ವಾಲ್ ಇತ್ತು, ಇವಾಗ ಉಳ್ದಿರೋದು ಒಂದು ಚೂರೇ ಚೂರು. ಅದ್ರ ಆಚೆ ಎಲ್ಲ ನಮ್ ಪೇಟೆಗಳಿದೆ, ಚಿಕ್ಕಪೇಟೆ, ಅಕ್ಕಿಪೇಟೆ, ತರಗುಪೇಟೆ, ಗಾಣಿಗರ ಪೇಟೆ, ಕಾಟನ್ ಪೇಟೆ, ಎಲ್ಲ ಪೇಟೆಗಳು ಆ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದು. ಈ ಮಲ್ಲೇಶ್ವರಂ ಎಲ್ಲಿಂದ ಬಂತಪ್ಪ ಅಂದ್ರೆ, ಬ್ರಿಟಿಷರ್ ಕಾಲದಲ್ಲಿ ಪ್ಲೇಗ್ ಬಂದಾಗ ಎಲ್ಲ ಐಸೋಲೇಟ್ ಮಾಡ್ಬೇಕು ಜನನ್ನ, ರೋಗ ಬಂದಿರೋನೆಲ್ಲ ದೂರ ಇಡೋಣ ಅಂತೇಳಿ ಮಲ್ಲೇಶ್ವರ ಬಂದು ಕಾಡು ಅವಾಗ, ಅದಕ್ಕೆ ಕಾಡು ಮಲ್ಲೇಶ್ವರ ಅಂತ ಇರೋದು. ಆಗಿನ ಕಾಲದ ಕಾಡನ್ನ ಒಂಚೂರು ಕ್ಲಿಯರ್ ಮಾಡಿ ರೋಗಿಗಳನ್ನೆಲ್ಲ ಅಲ್ಲಿ ಇಡೋಣಪ್ಪ ಅಂತ ಒಂದು ಲೇಔಟ್ ಶುರು ಮಾಡಿದ್ದವ್ರು. ಮಲ್ಲೇಶ್ವರಂ ಹುಟ್ಕೊಂಡಿದ್ದು ಅಷ್ಟು ಇತ್ತೀಚೆಗೆ ಮಾತ್ರ. ಅದಕ್ ಮುಂಚೆ ಶಾಸನ, ಮಲ್ಲೇಶ್ವರಂ ಶಾಸನದಲ್ಲಿ ಮಲ್ಲಾಪುರ ಅಂತ ಕೂಡ ಇದೆ, ಅದು ಕೂಡ ಮಲ್ಲೇಶ್ವರ ಆಗಿರಬಹುದು, ಒಂದ್ ಊಹೆ ಆಯ್ತಾ. ಸೊ ನಮ್ಮ ಕಾಡು ಮಲ್ಲೇಶ್ವರ ಆದ್ರಿಂದ ಅಲ್ಲೇ ಇದೆ ನೋಡಿ ದಾಖಲೆ ಇತಿಹಾಸದಲ್ಲಿ. ಎಷ್ಟೊಂದ್ಸತಿ ಅದು ಕೂಡ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಸ್ಟಡಿಂಗ್ ಹಿಸ್ಟ್ರಿ. ಕರೆಂಟ್ ಡೇ ನೇಮ್ಸ್ ಏನಿದೆ ಅದಕ್ಕೆ ನಾವು ಅಲ್ಲಿ ಹುಟ್ಕೊಂತು ಅಂತ ವಾಪಸ್ ಹೋದ್ರೆ ಅಲ್ಲೇ ಗೊತ್ತಾಗುತ್ತೆ. ಬೆಂಗಳೂರು ಆಗ್ಲೇ 1100 ವರ್ಷದಿಂದನೇ ಬೆಂಗಳೂರು ಅಂತ ಊರಿತ್ತು. ಇದೇ ಬೆಂಗಳೂರು ಅಂತ ಹೆಂಗ್ ಹೇಳ್ಬೋದು, ಸ್ವಲ್ಪ ಮುಂದಕ್ಕೆ ಬನ್ನಿ, ಬೇಗೂರಿಂದ ಮಡಿವಾಳಕ್ಕೆ ಬನ್ನಿ. ಮಡಿವಾಳ ದೇವಸ್ಥಾನದಲ್ಲಿ ಒಂದು ಶಾಸನ ಇದೆ, ತಮಿಳಲ್ಲಿ ಬರ್ದಿದೆ.
ಅಲ್ಲಿ ಕೂಡ ಬೆಂಗಳೂರು ಅಂತ ನಮ್ಗೆ ಗೊತ್ತಿದೆ. ಒಂದು ಅದು ಬಂದು 1247 ಇಸ್ವಿದು. ಸೊ ನಮ್ಗೆ 890 ಅಂದ್ರೆ 1100 ವರ್ಷದಿಂದ ಬೆಂಗಳೂರು ಅಂತ ಫಸ್ಟ್ ಬಂದಿದ್ದು. ನೆಕ್ಸ್ಟ್ ಇಲ್ಲಿ ನಮ್ಮ ಮಡಿವಾಳ ದೇವಸ್ಥಾನದಲ್ಲಿ ತಮಿಳಲ್ಲಿ ಬರ್ದಿರೋದು ನೋಡ್ಬೋದು ಬೆಂಗಳೂರು ಅಂತ. ಇದು ಕೂಡ ಬಂದು ಕೆಂಪೇಗೌಡರು ಬರೋಕ್ಕೆ 300 ವರ್ಷದ ಹಿಂದೆನೆ ಇತ್ತು ಬೆಂಗಳೂರು ಅನ್ನೋ ಊರು. ಸೊ ಅಲ್ಲಿಂದ ಬೆಳ್ಕೊಂಡ್ ಬಂದಿದೆ. ಯಾವ್ದು ಎಕ್ಸಾಕ್ಟ್ಲಿ ಬೆಂಗಳೂರು ಅಂತ ಹೇಳಕ್ ಆಗಲ್ಲ. ಆಮೇಲೆ ಅವಾಗ ಇನ್ನೂ ಪುಸ್ತಕಗಳಿರ್ಲಿಲ್ಲ, ತಾಳೆಗರಿ ಇದ್ವೇನೋ. ತಾಳೆಗರಿ ಯಾರು ಬರ್ದಿರ್ಬೋದು, ಯಾರು ಬೇಕಾದ್ರೂ ಬರ್ದಿರ್ಬೋದು. ಅದಕ್ ಕೂಡ ಅಥೆಂಟಿಸಿಟಿ ಫಿಕ್ಸ್ ಮಾಡೋದು ತುಂಬಾ ಕಷ್ಟ. ಆದ್ರೆ ಸ್ಟೋನ್ ಇನ್ಸ್ಕ್ರಿಪ್ಷನ್ಸ್ ಬಂದು ಎಲ್ರು ಬರೀತಿರ್ಲಿಲ್ಲ. ಅದನ್ನು ಕೂಡ ಒಂದಷ್ಟು ಜಾಣರು ಕ್ವಶನ್ಸ್ ಕೇಳ್ತಾರೆ ಸ್ಕೂಲ್ ಹುಡುಗರು ಎಲ್ಲೆಲ್ಲಿ ನಾವು ಇದ್ರ ಬಗ್ಗೆ ಮಾತಾಡಿದಾಗೆಲ್ಲ. ಇದನ್ನ ಯಾರೋ ಬರ್ದಿರ್ಬೋದಲ್ವಾ? ಇಟ್ಸ್ ಮೋರ್ ಲೈಕ್ ಅನ್ ಆನರ್ ಕೋಡ್. ಯಾರು ಬರೀತಿರ್ಲಿಲ್ಲ ಆ ಕಾಲದಲ್ಲಿ. ಕಲ್ಲಲ್ಲಿ ಕೆತ್ತೋದು ಸುಲಭ. ಇನ್ನೊಂದ್ ಏನ್ ಗೊತ್ತಾ, ಆಗಿನ ಕಾಲದಲ್ಲಿ ಕಲ್ ಕೆತ್ತೋರ್ಗೆ ಏನ್ ಬರೀತಾ ಇದಾರೆ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಯಾರೋ ತಿಳಿದಿರೋನ್ ಬಂದು ಇಂಕಲ್ಲಿ ಕಲ್ ಮೇಲೆ ಗೀಚ್ ಹೋಗೋನು, ಅದನ್ನ ಬಂದು ಕಲ್ಲಲ್ಲಿ ಬೇರೆಯವ್ರು ಕೆತ್ತವ್ರು. ಇದ್ ಹೆಂಗ್ ತಿಳಿಬಹುದು ಅಂದ್ರೆ ಅಲ್ಲಿರೋ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ನಾವ್ ಇವಾಗೆಲ್ಲ ಸ್ಕ್ಯಾನಿಂಗ್ ಮಾಡಿ ಆ ಲೆಟರ್ ಸ್ಕ್ರಿಪ್ಟ್ ಎವಲ್ಯೂಷನ್ ಎಲ್ಲ ನೋಡಿದ್ರೆ ಕ್ಲೀನ್ ಆಗಿ ಸ್ಟಡಿ ಅರ್ಥ ಆಗುತ್ತೆ. ಕಲ್ ಮೇಲೆ ಬರೆಯೋದಕ್ಕೂ ಅವನ್ಗೆ ದೇರ್ ಇಸ್ ಹೈ ಚಾನ್ಸಸ್ ದಟ್ ಇನ್ ಮೆನಿ ಆಫ್ ದೀಸ್ ಇನ್ಸ್ಕ್ರಿಪ್ಷನ್ಸ್ ದ ಪರ್ಸನ್ ಹೂ ಕಾರ್ವ್ಡ್ ಇಟ್ ಡಿಡ್ ನಾಟ್ ನೋ ದ ಲ್ಯಾಂಗ್ವೇಜ್, ಹಿ ಜಸ್ಟ್ ಕಾರ್ವ್ಡ್ ದ ಸಿಂಬಲ್. ಈ ತರ ಯಾರು ಬೇಕಾದ್ರೂ ಅವ್ರು ಕೆತ್ತಿರಲ್ಲ. ಸೊ ದಟ್ಸ್ ವೈ ಇನ್ಸ್ಕ್ರಿಪ್ಷನಲ್ ಎವಿಡೆನ್ಸಸ್ ಆರ್ ಗಿವನ್ ದ ಹೈಯೆಸ್ಟ್ priority when you are writing history as an original source. ವಿನಯ್, ಈಗ ಪ್ರಶ್ನೆ ಅಂದ್ರೆ ಈ ಹಳೆ ಕಾಲದ ಕನ್ನಡ ಆಗ್ಲಿ ಅಥವಾ ಅದು ಕೆತ್ತಿರ್ತಾರಲ್ವಾ, ಅದು ಕಲ್ಲು ಮಳೆ ಬಂದಿರುತ್ತೆ, ಮತ್ತೆ ಕಲ್ಲು ಇದೆಲ್ಲ ಸೇರಿರುತ್ತೆ, ಏನೇನೋ ಆಗಿರುತ್ತೆ. ಇದತ್ತು ಟ್ರೈನಿಂಗ್ ಹೆಂಗ್ ತಗೊಂಡ್ರಿ ನೀವು? ಫಸ್ಟಿಗೆ ಓದ್ಬೇಕಾದ್ರೆ ನಿಮ್ಗೆ ಏನೇನ್ ಕಷ್ಟಗಳು ಬಂತು? ಹೌ ಡಿಡ್ ನೀವು ಓರಿಯೆಂಟ್ ಹೆಂಗ್ ಮಾಡ್ಕೊಂಡ್ರಿ? ಯಾಕಂದ್ರೆ ನಮ್ಗೆ BL ರೈಸ್ ಅವ್ರ ಪುಸ್ತಕ ಬಂದು ಇಟ್ಸ್ ಅ ಗಾಡ್ ಸೆಂಡ್, ಐ ವುಡ್ ಸೇ. ಇಟ್ಸ್ ಲೈಕ್ ಬಿಕಾಸ್ ಅವ್ರಾಗ್ಲೇ ನಾನ್ ಮಾತಾಡೋ ಕನ್ನಡ ಕೂಡ ಒಂಥರ ಕಲೋಕಿಯಲ್ ಬೆಂಗಳೂರು ಕನ್ನಡ. ನನ್ಗೆ ಇವಾಗ ಕನ್ನಡದಲ್ಲಿ ಒಂದ್ ಪೇಜ್ ಬರೀಬೇಕು ಅಂದ್ರೆ ಬಹಳ ಕಷ್ಟ ಪಡ್ತೀನಿ. ಯಾಕಂದ್ರೆ ಬೆಳೆದಿರೋ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇಷ್ಟು ಕನ್ನಡ ಬರೆಯೋ ಅಷ್ಟು ಕನ್ನಡ ಕೂಡ ಕಲೀಲಿಲ್ಲ ಅಂದ್ರೂ ಕೂಡ. ಆದ್ರೆ ಈ ಇನ್ಸ್ಕ್ರಿಪ್ಷನ್ಸ್ ಅಧ್ಯಯನ ಮಾಡಕ್ ಶುರು ಮಾಡಿದಾಗ ಒಂಥರ ನನ್ಗೆ ಮಾತೃಭಾಷೆ ಪ್ರೀತಿ ಕೂಡ ಒಂದು ಹೆಚ್ಚಾಯ್ತು. ಅಲ್ಲಪ್ಪ, ನಮ್ ಭಾಷೆನೇ ನನ್ಗೆ ಅಷ್ಟು ಗೊತ್ತಿಲ್ವಲ್ಲ ಅನ್ನೋದೊಂದು ಎಲ್ಲೋ ಒಂದ್ ಕಡೆ ಚುಚ್ತಾ ಇತ್ತು. ಆಮೇಲೆ ದ ಬೆಸ್ಟ್ ಪ್ಲೇಸ್ ಟು ಸ್ಟಾರ್ಟ್ ವಾಸ್ BL ರೈಸ್. ಯಾಕಂದ್ರೆ ಅವ್ರು ಆಗ್ಲೇ ಇಂಗ್ಲಿಷ್ ಅಲ್ಲಿ ಕೂಡ ಅನುವಾದ ಮಾಡ್ಬಿಟ್ಟಿದ್ರು, ಸುಲಭ ಆಯ್ತು. ಆದ್ರೆ ಹಳೆ ಕನ್ನಡ ಓದೋದಕ್ಕೆ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಏನಾಯ್ತು, ನಾವು ಒಂದು ಈ ತರ ಎಕ್ಸಿಬಿಷನ್ ಸ್ಟಾರ್ಟ್ ಮಾಡಿದ್ವಿ. ಇದೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಯ್ತು. ವಿ ವಾಂಟೆಡ್ ಟು ಪ್ರಿಸರ್ವ್ ದೀಸ್ ಇನ್ಸ್ಕ್ರಿಪ್ಷನ್ಸ್. ಯಾಕಂದ್ರೆ ಇದನ್ನ ನಾವು ಒಂದ್ ಕಡೆ ಹೋಗಿ ನೋಡುವಾಗ ಒಂದೊಂದ್ ಕಡೆ ಅದನ್ನ ಎಷ್ಟೊಂದ್ ಕಡೆ ಕಲ್ಲುಗಳನ್ನೆಲ್ಲ ಒಡೆದು ಚಪ್ಪಡಿ ಕಲ್ಲು ಮಾಡಿದ್ರು, ಪಾಯಕ್ ಹಾಕೊಂಡ್ಬಿಟ್ಟಿದ್ರು. ಆಮೇಲೆ ಎಷ್ಟೊಂದ್ ಕಡೆ ನಾವು ಹೋಗಿ ಅದ್ರ ಫೋಟೋ ತೆಗಿತೀವಿ, ಈ ಕಡೆ ಬರೋಷ್ಟ್ರಲ್ಲಿ ನಾಯಿ ಉಚ್ಚೆ ಹೋಯ್ತಾ ಇದೆ ಆ ಕಲ್ಗೆ. ಇನ್ನೊಂದ್ ಕಡೆ ಬಂದು ಅದ್ರಲ್ಲಿ ಏನೋ ಒಂದು ವಿಗ್ರಹ ತರ ಇದ್ರೆ ಅದಕ್ಕೆ ಬಂದು ಪೂಜೆ ಮಾಡ್ತಾ ಇದಾರೆ, ಅದೇ ಕಲ್ಲಿಗೆ ನಾಯಿ ಕೂಡ ಉಚ್ಚೆ ಹೋಯ್ತಾ ಇದೆ. ನಮ್ಗೆ ಅರ್ಥನೇ ಆಗ್ಲಿಲ್ಲ, ಏನಪ್ಪಾ ಇಷ್ಟ ಹಳೇ ಕನ್ನಡ ಇದು, ಇಷ್ಟ ನಮ್ ಭಾಷೆ ಇಲ್ಲಿಂದ ಬಂದಿರೋದು, ನಮ್ ಭಾಷೆ ಹುಟ್ಟಿದ ಕಾಲದಲ್ಲಿ ಏನಾದ್ರೂ ನಮ್ ಭಾಷೆ ಹೆಂಗಿತ್ತು ಅನ್ನೋದು ಈಗ್ಲೂ ಒಂದು ಎವಿಡೆನ್ಸ್ ಬೇಕು ಅಂದ್ರೆ ಅಲ್ಲಿದೆ, ರೋಡಲ್ಲಿ ಬಿದ್ದಿದೆ, ಫುಟ್ಪಾತ್ ಅಲ್ಲಿ ಇದೆ. ಸೊ ಅದಕ್ಕೆ ಇದನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ನಾವೊಂದು ಶುರು ಮಾಡಿ ಒಂದು ಫೇಸ್ಬುಕ್ ಗ್ರೂಪ್ ಮಾಡಿ, ಟ್ವಿಟರ್ ಹ್ಯಾಂಡಲ್ ಎಲ್ಲ ಮಾಡಿ ಜನರನ್ನ ಒಟ್ಟುಗೂಡ್ಬೇಕು, ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಇದು ಉಳಿಬಹುದು ಅನ್ನೋದೊಂದು ಇಂಟೆಂಟ್ ಇಂತ ಶುರು ಮಾಡಿ ಬೆಂಗಳೂರಲ್ಲಿರೋ ಏನೇನ್ ನಮ್ಗೆ ಸಿಕ್ಕಿದ್ವೋ ಅದನ್ನೆಲ್ಲ ಫೋಟೋ ತೆಗೆದು ಒಂದು ಎಕ್ಸಿಬಿಷನ್ ಮಾಡಿದ್ವಿ. ಎಕ್ಸಿಬಿಷನ್ ಅಲ್ಲಿ ಸಾವಿರಾರು ಜನ ಬಂದ್ರು. ಗವರ್ಮೆಂಟ್ ಮ್ಯೂಸಿಯಂ ಹಿಂದೆಗಡೆ ಎಕ್ಸಿಬಿಷನ್ ಮಾಡಿ 2017 ಅಲ್ಲಿ. ಅದಾದ್ಮೇಲೆ 2018 ಅನ್ಸುತ್ತೆ, 2018 ಅಲ್ಲಿ ಎಕ್ಸಿಬಿಷನ್ ಮಾಡಿದ್ಮೇಲೆ ತುಂಬಾ ಜನದ ಪರಿಚಯ ಆಯ್ತು. ಇತಿಹಾಸ ತಜ್ಞರು ಬಂದ್ರು, ಎಪಿಗ್ರಫಿಸ್
ಅಂದ್ರೆ ಈ ಶಾಸನ ಅಧ್ಯಯನ ಮಾಡೋರ್ನ ಎಪಿಗ್ರಫಿಸ್ಟ್ ಅಂತ ಕರೀತಾರೆ. ಅವ್ರನ್ನೆಲ್ಲ ಭೇಟಿ ಆದ್ಮೇಲೆ ಅರ್ಥ ಆಯ್ತು, ನಾವೇನಾದ್ರೂ ಅರ್ಧ ಬರ್ಧ ತಿಳ್ಕೊಂಡು ಇದನ್ನೆಲ್ಲ ಪ್ರಚಾರ ಮಾಡಿದ್ರೆ ಸರಿ ಹೋಗಲ್ಲ. ಎಕ್ಸ್ಪರ್ಟ್ಸ್ ನ ಅವ್ರ ಕೆಲಸ ಎಕ್ಸ್ಪರ್ಟ್ಸ್ ಬಿಟ್ಬಿಡ್ಬೇಕು. ಆದ್ರೆ ದ ಗ್ಯಾಪ್, ನಾವ್ ಏನ್ ಗ್ಯಾಪ್ ಫಿಲ್ ಮಾಡ್ತಾ ಇದೀವಿ ಅಂದ್ರೆ, ಆಸ್ ಪೀಪಲ್ ಆಫ್ ಟೆಕ್ನಾಲಜಿ ಟ್ರೈನ್ಡ್ ಆಸ್ ಇಂಜಿನಿಯರ್ಸ್, ಟೆಕ್ನಾಲಜಿ ಇಸ್ ಆಲ್ಮೋಸ್ಟ್ ಲೈಕ್ ಸೆಕೆಂಡ್ ನೇಚರ್. ಒಂಥರ ಅಷ್ಟು ಸುಲಭವಾಗಿ ಬರುತ್ತೆ. ಕಂಪ್ಯೂಟರು, ಸ್ಕ್ಯಾನಿಂಗು, ವಿಕಿಪೀಡಿಯಾ, ಟೈಪಿಂಗು, ಕ್ಯಾರೆಕ್ಟರ್ ರೆಕಗ್ನಿಷನ್, ಇದೆಲ್ಲ ಒಂದ್ ಕಡೆ. ಇನ್ನೊಂದ್ ಕಡೆ ನಮ್ಮ ಮಾತೃಭಾಷೆ ಕನ್ನಡ, ಇನ್ನೊಂದ್ ಕಡೆ ಅದಕ್ಕೆ ಒಂದ್ ಕುತೂಹಲ, ಒಂದು ಜನರಲ್ ಇಂಟ್ರೆಸ್ಟ್ ಇನ್ ಹಿಸ್ಟ್ರಿ, ಪ್ಲಸ್ ಬೆಂಗಳೂರು ನಮ್ಮೂರು, ಇದೆಲ್ಲ ಒಟ್ಟು ಕೂಡ ಬಂದಿದ್ದಕ್ಕೆ ನಾವೇನ್ ಮಾಡಿದ್ವಿ, ಸರಿ ನಮ್ ಇಂಟ್ರೆಸ್ಟ್, ನಮ್ಮ ಎಕ್ಸ್ಪರ್ಟೀಸ್ ಎಲ್ಲಿದೆ, ಟ್ರೈನಿಂಗ್ ಎಕ್ಸ್ಪರ್ಟೀಸ್ ಅಂತ ಹೇಳಲ್ಲ, ಪ್ರೊಫೆಷನಲ್ ಟ್ರೈನಿಂಗ್ ಎಲ್ಲಿ ಜಾಸ್ತಿ ಇರೋದ್ರಿಂದ ನಾವು ಅಲ್ಲಿ ಫೋಕಸ್ ಮಾಡೋಣ. ಎಪಿಗ್ರಫಿಸ್ಟ್ ನ ಅವ್ರಿಗೆ ಕನ್ವೀನಿಯಂಟ್ ಮಾಡ್ಕೊಡೋಣ, ಯಾಕಂದ್ರೆ ಅವರು ಟೆಕ್ನಾಲಜಿ ಯೂಸ್ ಮಾಡಕ್ಕೆ ಸ್ವಲ್ಪ ಕಷ್ಟ ಪಡ್ತಿದ್ರು. ಸೊ ಯಾಕಂದ್ರೆ ದೇರ್ ಲಾರ್ಜ್ಲಿ ಪೀಪಲ್ ಹೂ ಆರ್ trained in history, their expertise is history. They did not, many of them have not taken to technology so comfortably. And also they are mostly senior citizens. And ಇವಾಗ ಇಂಡಿಯಾದಲ್ಲಿ ಹಳೆಗನ್ನಡ ಶಾಸನ ಓದಕ್ ಬರೋರು ಅಂದ್ರೆ ಒಂದು ಬೆರಳೆ ಎಣಿಕೆಯಲ್ಲಿ ಸಿಗ್ಬೋದು ಅಷ್ಟೇ, ಒಂದು 10 ಜನನೂ ಇಲ್ಲ. ಅಷ್ಟು ಪ್ರಿಕೇರಿಯಸ್ ಸಿಚುವೇಶನ್. ಸೊ ಇದೆಲ್ಲ ನೋಡ್ಬಿಟ್ಟು ಈ ಕಲೆಕ್ಟಿವ್ ಇಂಟೆಲಿಜೆನ್ಸ್ ನ ನಾವು ರೆಕಾರ್ಡ್ ಮಾಡ್ಬೇಕು ಮುಂದಿನ ಪೀಳಿಗೆಗೆ ಅಂತ ಒಂದು ಶುರು ಮಾಡಿದ್ದು ಪ್ರಾಜೆಕ್ಟು. ಕಂಟಿನ್ಯೂ ಆಗಿ ಇವಾಗ 1000 ಜನ ಆಗಿದ್ದಾರೆ ಗ್ರೂಪ್ ಅಲ್ಲಿ. ಪ್ರಪಂಚದ ಎಲ್ಲಾ ಕಡೆಯಿಂದ ಸಪೋರ್ಟ್ ಬರ್ತಾ ಇದೆ. ನಾವ್ ಏನೇ ಮಾಡಿದ್ದೆಲ್ಲ ವಿಕಿಪೀಡಿಯಲ್ಲಿ ಹಾಕಿ ಬೇರೆ ಬೇರೆ ಕಡೆಯಿಂದ, US, ದುಬೈ, ಯುರೋಪ್ ಅಲ್ಲಿ ಇದ್ದವರೆಲ್ಲ ವಿಕಿಪೀಡಿಯಾ ಆರ್ಟಿಕಲ್ಸ್ ಬರೆಯೋರು, ಕನ್ನಡ ಅಭಿಮಾನಿಗಳು. ನಾವು ಇದೆಲ್ಲ ಇದ್ರ ಬಗ್ಗೆ ಒಂದು ಕೊಟ್ಟು ನಾವು ಫೋಟೋ ಎಲ್ಲ ಕೊಟ್ರೆ ಮಾಡೋರು. ಆಮೇಲೆ ಏನಾಯ್ತು, ನೆಕ್ಸ್ಟ್ ಎವಲ್ಯೂಷನ್, ನೆಕ್ಸ್ಟ್ ಸ್ಟೆಪ್ ವಾಸ್ ವೆನ್ ನಾನು ಒಂದು ಇನೋವೇಷನ್ ಲ್ಯಾಬ್ ಅಲ್ಲಿ ಸೆಟಪ್ ಮಾಡ್ತಾ ಇದ್ದೆ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ. ಒಂದು ಹೈ ಗ್ರೇಡ್ ಸ್ಕ್ಯಾನರ್ ನ ಯೂಸ್ ಮಾಡ್ತಾ ಇದ್ರು ಅವರು. ಇಟ್ಸ್ ಲಾರ್ಜ್ಲಿ ಯೂಸ್ ಫಾರ್ ಏರೋಸ್ಪೇಸ್ ಅಪ್ಲಿಕೇಶನ್ಸ್. ಆ ಸ್ಕ್ಯಾನರ್ ನ ಇತ್ತು ಅಲ್ಲಿ, ನಾನ್ ಬೇರೆ ಪಾಠ ಹೇಳ್ಕೊಡ್ತಿದ್ದೆ. ಅವಾಗ ಸ್ಕ್ಯಾನರ್ ನೋಡಿದಾಗ ನಂಗೆ ಇಂಟ್ರೆಸ್ಟ್ ಬಂತು, ಇದನ್ ಏನಪ್ಪಾ, ಇದನ್ ಯಾಕೆ ಇಲ್ಲಿ ಕೂಡಿಟ್ಟಿದ್ದಾರೆ, ಇದರಲ್ಲಿ ಕಬೋರ್ಡ್ ಅಲ್ಲಿ ಹಾಕಿ ಬಚ್ಚಿಟ್ಟಿದ್ರು. ಯಾಕಪ್ಪ ಅಂದ್ರೆ ಅದು ತುಂಬಾ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋದು. ಸರಿ, ನಾನು ಹೇಳಿದೆ ಇದನ್ನ ಬೇರೆ ಇದಕ್ಕೆ ಏನಾದ್ರು ಯೂಸ್ ಮಾಡ್ಬೋದಲ್ಲ, ನೋಡೋಣ ಕೊಡಿ. ಓ ಇಲ್ಲ ಇಲ್ಲ ಇಲ್ಲ, ಅದು ತುಂಬಾ ಎಕ್ಸ್ಪೆನ್ಸಿವ್. ಇಲ್ಲಪ್ಪ ಕೊಡಿ ನೋಡೋಣ, ಶಾಸನ ಸ್ಕ್ಯಾನ್ ಮಾಡಿದ್ರೆ ಏನಾಗುತ್ತೆ ನೋಡೋಣ ಅಂದ್ರೆ, ಇಲ್ಲ ಅದು ಶಾಸನ ಎಲ್ಲ ಸ್ಕ್ಯಾನ್ ಮಾಡೋದಲ್ಲ, ಅದು ಮಿಷಿನ್ ಪಾರ್ಟ್ಸ್ ಎಲ್ಲ ಮಾಡೋದು. ಅಲ್ಲದೆ ನಾನ್ ಹೇಳಿದ್ ಏನು ಅಂದ್ರೆ, ಕ್ಯಾಮ್ರಾಗೆ ನೀನ್ ಶಾಸನ ಸ್ಕ್ಯಾನ್ ಮಾಡ್ತಾ ಇದೆಯೋ ಇಲ್ಲ ಮಿಷಿನ್ ಪಾರ್ಟ್ ಸ್ಕ್ಯಾನ್ ಮಾಡ್ತಾ ಇದೆಯೋ ಗೊತ್ತಾಗಲ್ಲ. ನಾವ್ ಮಾಡೋಣ ಏನಂತ ಇವಾಗ ನೋಡೋಣ ಅಂತ ಒಂದು ಸ್ಕ್ಯಾನ್ ಮಾಡಿದಾಗ ಇಟ್ ವಾಸ್ ಲೈಕ್ ಅಮೇಝಿಂಗ್ ಔಟ್ಕಮ್. ಸೊ ಐ ಡೋಂಟ್ ಥಿಂಕ್ ಎನಿಬಡಿ ಇನ್ ಇಂಡಿಯಾ ಅಟ್ ದಟ್ ಪಾಯಿಂಟ್ ಹ್ಯಾಡ್ ಯೂಸ್ ದೀಸ್ ಕೈಂಡ್ ಆಫ್ ಸ್ಕ್ಯಾನರ್ಸ್ ಟು ಸ್ಕ್ಯಾನ್ ಇನ್ಸ್ಕ್ರಿಪ್ಷನ್ಸ್. ಅದನ್ನ ನೋಡಿದಾಗ ಮೈಕ್ರೋಮೀಟರ್, ನಿಮ್ಗೆ ಆಲ್ಮೋಸ್ಟ್ ಮೈಕ್ರೋನ್ ಅಕ್ಯುರಸಿಯಲ್ಲಿ ಶಾಸನ ಸ್ಕ್ಯಾನ್ ಮಾಡಿ ನಾವು ರೆಂಡರಿಂಗ್ ಎಲ್ಲ ಡಿಜಿಟಲ್ ಟೂಲ್ಸ್ ಯೂಸ್ ಮಾಡಿ ರೆಂಡರ್ ಮಾಡ್ದ ಅಂದ್ರೆ ಎಷ್ಟು ಚೆನ್ನಾಗಿ ಎದ್ದು ಕಾಣಿಸೋದು ಗೊತ್ತಾ ನಮ್ಗೆ ಶಾಸನ. ಮೆನಿ ಇಂಟರ್ಪ್ರಿಟೇಷನ್ಸ್ ಆಫ್ ಇನ್ಸ್ಕ್ರಿಪ್ಷನ್ಸ್ ಹ್ಯಾವ್ ಚೇಂಜ್ಡ್ ಆಫ್ಟರ್ 3D ಸ್ಕ್ಯಾನ್ಸ್. ಆ ಅಕ್ಷರಗಳು ಯಾಕಂದ್ರೆ ಎಷ್ಟೊಂದು ಅಳ್ಸೋಗಿರುತ್ತೆ, ಎಲ್ಲೋ ಒಂದ್ ಕಡೆ ಒಂದ್ ಕೊಂಬು ಹೋಗ್ಬಿಟ್ಟಿರುತ್ತೆ, ಒಂದು ಒತ್ತಕ್ಷರ ಇರಲ್ಲ, ಇರೋದೇ 3 ಸೆಂಟೆನ್ಸ್. ಶಾಸನ ಯಾರು A4 ಪೇಜ್ ತರ ಬರೀತಾ ಇರ್ಲಿಲ್ಲ ಅವಾಗ, ಒಂದ್ 5-6 ಸಾಲ್ ಬರೆಯೋರು. ಒಟ್ಟು ಸೇರ್ಸಿದ್ರೆ ಒಂದು 100ರಿಂದ 150 ಅಕ್ಷರಗಳು ಅಷ್ಟೇ. ಅಷ್ಟರಲ್ಲೇ ನಾವು ಇಂಟರ್ಪ್ರಿಟ್ ಮಾಡ್ಬಿಡ್ಬೇಕು. ಅದ್ರಲ್ಲಿ 1 ಅಕ್ಷರ ಕೂಡ ಚೇಂಜ್ ಆದ್ರೆ ಹಿಸ್ಟ್ರಿನೇ ಚೇಂಜ್ ಆಗ್ಬಿಡ್ತು, ಆಯ್ತಾ. ಸೊ ಈ ತರ ಮಾಡ್ತಾ ಮಾಡ್ತಾ 3D ಸ್ಕ್ಯಾನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಬಿಕೇಮ್ ವೆರಿ ಪಾಪ್ಯುಲರ್. ಅಂಡ್ ಅನದರ್ ವೆರಿ ಇಂಪಾರ್ಟೆಂಟ್ ಇನ್ಸಿಡೆಂಟ್ ದಟ್ ಐ ಹ್ಯಾವ್ ಟು ಮೆನ್ಷನ್ ಇಸ್ ನಮ್ಮ ಹೆಬ್ಬಾಳ್ ಶಾಸನ. ಇದೇ ತರ ಉಳ್ಕೊಂಡು ಹೋಗುವಾಗ ಹೆಬ್ಬಾಳಲ್ಲಿ ರೋಡ್ ಸೈಡ್ ಅಲ್ಲಿ ಫುಟ್ಪಾತ್ ಲೈನಿಂಗ್ ಅಲ್ಲಿ ಒಂದು ಕಲ್ಲಿತ್ತು. ಕಲ್ ಮೇಲೆ ಒಂದು ಏನೋ ಕೆತ್ತಿದ್ರು, ಮನುಷ್ಯನ್ ಫಿಗರ್ ಇತ್ತು ಅಷ್ಟೇ, ಏನು ಕಾಣಿಸ್ತಿರ್ಲಿಲ್ಲ. ಅದನ್ನ ಯಾರು ದಾಖಲೆನೂ ಮಾಡಿರಲ್ಲ. BL ರೈಸ್ ನೋಡಿದಾರ ಅಲ್ವೋ ಬಿಟ್ಬಿಡಿ ಅಂತ ಹಂಗೆ ಬಿದ್ದಿತ್ತದು. ಒಂದ್ ದಿವಸ ಎಲೆಕ್ಷನ್ ಟೈಮಲ್ಲಿ ರೋಡ್ ಹಾಕಕ್ಕೆ ಅಂತ ಫುಟ್ಪಾತ್ ಎತ್ತಿದ್ರು. ನೋಡಿದ್ರೆ ಕೆಳಗಡೆ ಶಾಸನ ಇದೆ.
ಅಲ್ಲಿದ್ದಿದ್ದ ಒಬ್ಬ ಹುಡುಗ ನಮ್ಮನ್ನ ನೋಡಿದ್ದ, ದಿಲೀಪ್ ಕ್ಷತ್ರಿಯ ಅನ್ನೋ ಹುಡುಗ. ನಾವೆಲ್ಲ ಬಂದು ಅಲ್ಲೆಲ್ಲ ಫೋಟೋ ತೆಗಿತಾ ಇದ್ವಿ ಅಂತ ಗೊತ್ತಿತ್ತು ಅವನ್ಗೆ. ಅವನ್ ಬಂದು ನಮಗೆ ಹೇಳ್ದ, ಈ ತರ ಇದೆ ಸರ್, ಇಲ್ಲಿ ಏನೋ ಕೆಳಗಡೆ ಇದೆ ನೋಡಿ, ಒಡೆದಾಕ್ ಬಿಡ್ತಿದ್ದಾರೆ ಇದನ್ನ ಚಪ್ಪಡಿ ಕಲ್ ಮಾಡಕ್ಕೆ, ಬಂದು ಹೆಲ್ಪ್ ಮಾಡಿ. ಆವಾಗ ಒಂದಷ್ಟು ಫ್ರೆಂಡ್ಸ್ ರಿವೈವಲ್ ಹೆರಿಟೇಜ್ ಹಬ್ ಅಂತ ಇನ್ನೊಂದು ಗ್ರೂಪ್ ಇದೆ, ಅವ್ರು ಕೂಡ ಹೋಗಿ ರಾತ್ರಿ ಹೋಗಿ ಕಲ್ಲನ್ನ ಎತ್ತಿ ಕಾಪಾಡಿ ಅದನ್ನ ಕೆಳಗಡೆ ಓದಿದ್ರೆ ಹೆಬ್ಬಾಳ್ ಶಾಸನ, ಹೆಬ್ಬಾಳ್ ಕಿಟ್ಟಯ್ಯ ಶಾಸನ ಅಂತ ಈಗಲೂ ಸಿಗುತ್ತೆ, ನಿಮ್ಗೆ ವಿಕಿಪೀಡಿಯಾ ಪೇಜ್ ಇದೆ ಅದ್ರ ಬಗ್ಗೆ. ದಟ್ ಈಸ್ ದ ಓಲ್ಡೆಸ್ಟ್ ರೆಕಾರ್ಡ್ ಆಫ್ ಕನ್ನಡ ಇನ್ ಬ್ಯಾಂಗ್ಳೂರ್, 750 AD. ಬೆಂಗಳೂರಲ್ಲಿ ನಾವು ಹಲ್ಮಿಡಿ ಶಾಸನಕ್ಕೆ ಒಂದು 200-300 ವರ್ಷ ಆದ್ಮೇಲೆ. ದಟ್ ಈಸ್ ಹೌ ಅರ್ಲಿ ಅಂತ ಕನ್ನಡ ಫುಟ್ಪಾತ್ ಅಲ್ಲಿ ಬಿದ್ದು ಕೊಳಿತಾ ಇತ್ತು ಕನ್ನಡ. PL ರೈಸ್ ಅವ್ರು ಕೂಡ ಇದನ್ನ ನೋಡಿರ್ಲಿಲ್ಲ. ಬಹುಶಃ ಅವ್ರ ಕಾಲದಲ್ಲೂ ಇದು ನೆಲದ ಕೆಳಗಡೆ ಇತ್ತು ಅನ್ಸುತ್ತೆ. ಯೂಶಲಿ ಏನಾಗುತ್ತೆ, ಶಾಸನ ಎಲ್ಲ ಮೇಲ್ ಬರೆಯೋರು, ಇದೊಂಥರ ಡಿಫ್ರೆಂಟ್ ಆಗಿದೆ ಶಾಸನ. ಸೆಕೆಂಡ್ ಹಾಫ್ ಅಲ್ಲಿ, ಕೆಳಗಡೆ ಹಾಫ್ ಅಲ್ಲಿ ಶಾಸನ ಇದೆ ಬರ್ದಿದ್ದಾರೆ ಕನ್ನಡದಲ್ಲಿ, ಹಳೆಗನ್ನಡದಲ್ಲಿ ಗಂಗರ್ ಕಾಲದ್ದು. ಅದ್ರ ಮೇಲ್ಗಡೆ ಒಬ್ಬ ಮನುಷ್ಯಂದು ಕೆತ್ತನೆ ಇದೆ, ಆಯ್ತಾ. ಅದ್ರಲ್ಲಿ ಇನ್ನೊಂದು ಏನು ವೆರಿ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಅಂದ್ರೆ ಅದರಲ್ಲಿ ಹೆಬ್ಬಾಳ್ ಅನ್ನೋದು ಬರ್ದಿದೆ. ಹೆಂಗ್ ಬರ್ದಿದೆ ಅಂದ್ರೆ, ಆ ಕಾಲದಲ್ಲಿ ಪೆರ್ಬೋಳಲ್ ನಾಡು ಅನ್ನೋದು ಇವಾಗ ಹೆಬ್ಬಾಳ ಆಗ್ಬಿಟ್ಟಿದೆ. ಸೊ ನಮ್ ಬೆಂಗಳೂರು ಅನ್ನೋ ಹೆಸರಿಗಿಂತೂ ಹಳೇದು ಹೆಬ್ಬಾಳ. ಅವಾಗ ಪೆರ್ಬೋಳಲ್ ಅಂತಿತ್ತು, ಪೆರ್ಬೋಳಲ್ ನಾಡು ಇವಾಗ ಹೆಬ್ಬಾಳ ನಾಡು ಆಗ್ಬಿಟ್ಟಿದೆ. ಸೊ ಇಂಥ ಒಂದು interesting aspects of our important and interesting aspects of our heritage is just lying around. ಈ ತರ ನೋಡಿ. ಸೊ ಅದನ್ನ ಆಮೇಲೆ ನಾವು ಏನ್ ಮಾಡಿದ್ವಿ, ಇದೇ ಟೈಮಲ್ಲಿ ನಾವು ಹೇಗೆ ಇದ್ರ ಹಳೇದ್ ಹಾಕಿಲ್ಲ ಆಕ್ಚುಲಿ ಫೋಟೋ, ಇದು ಈಗಿಂದು ವೆರಿ ರೀಸೆಂಟ್ ಫೋಟೋ. ನೀವು ಅದ್ರ ಸಿಕ್ಕಿದಾಗ ಮೋರಿಯಲ್ಲಿ ಬಿದ್ದಿತ್ತು ಅದು ಕಲ್ಲು. ಆಮೇಲೆ ಏನಾಯ್ತು, ಈ ತರ ಒಂದು 3D ಸ್ಕ್ಯಾನ್ ಮಾಡಿದಾಗ ನಮ್ಗೊಂದು ಐಡಿಯಾ ಬಂತು, ಈ ತರ ಇದನ್ನ ನಾವು ಸುಮ್ನೆ ಬಿಟ್ರೆ ಇದೇ ತರ ಇದು ಉಳಿಯಲ್ಲ. ಇದು the most important aspect of conserving this is people's involvement. ಸೊ ಇದನ್ನ ನಾವ್ ಏನ್ ಮಾಡಿದೆ, ನಾನು ಆ 3D ಸ್ಕ್ಯಾನ್ ಏನಿತ್ತು ಅದನ್ನ ತಗೊಂಡೋಗಿ 3D ಪ್ರಿಂಟ್ ಮಾಡಿದ್ವಿ, ಒಂದು ಚಿಕ್ಕ ಸೈಜ್ ಅಲ್ಲಿ ರೆಪ್ಲಿಕಾ ಮಾಡಿ. ಆ ಪ್ರಿಂಟ್ ನ 3D ಪ್ರಿಂಟ್ ಮಾಡಿ ನಾವೇನ್ ಮಾಡಿದ್ವಿ, ಸುವೆನಿಯರ್ ತರ ಮಾಡಿದ್ವಿ. ಒಂದು ಚಂದ ಎತ್ತಕ್ಕೆ ಶುರು ಮಾಡಿದ್ವಿ. ಯಾರೇ ಇದನ್ನೊಂದು ಸುವೆನಿಯರ್ ತಗೊಂಡ್ರೆ, ದಿಸ್ ದ ಓಲ್ಡೆಸ್ಟ್ ರೆಕಾರ್ಡ್ ಆಫ್ ಕನ್ನಡ, ಎಲ್ಲರೂ ಬನ್ನಿ ಈ ಸುವೆನಿಯರ್ ಕೊಂಡ್ಕೊಳ್ಳಿ. ಅಲ್ಲಿ ಬಂದಿದ್ದು ಏನೇ ಪ್ರಾಫಿಟ್ ಇದ್ರು ಎಲ್ಲ ತಗೊಂಡು ಈ ಮಂಟಪ ಕಟ್ಟೋಣ ಅಂತ ಹೇಳಿ ಮಂಟಪ ಮಾಡಿದ್ವಿ. ಆಮೇಲೆ ಕೊನೆಗೆ ಫೈನಲಿ ಆಫ್ಟರ್ ದಟ್ ರೆಪ್ಲಿಕಾ ಹ್ಯಾಸ್ ಗಾನ್ ಆಲ್ ಓವರ್ ದ ವರ್ಲ್ಡ್. ಮೆನಿ ಪೀಪಲ್ ಹ್ಯಾವ್ ಯೂಸ್ಡ್ ಇಟ್ ಆಸ್ ಅ ಗಿಫ್ಟ್ ಅಂಡ್ ಗಿವನ್ this, and this is perhaps the first time that a crowdsourced, crowd-funded program to conserve heritage has been executed. ಇದನ್ನ ಯಾರಾದ್ರೂ ಸ್ಪಾಟಿಫೈ ಅಲ್ಲಿ ಕೇಳ್ತಾ ಇದ್ರೆ, ನಾವು ನಿಮ್ಗೆ ಹೆಬ್ಬಾಳ್ ಕಿಟ್ಟಯ್ಯ ವಿಕಿಪೀಡಿಯಾ ಪೇಜಿಗೆ ಅದರ ಇಮೇಜು ಮತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ನ ಕೇಳ್ತಾ ಇದೀವಿ. ಶೋ ನೋಟ್ಸ್ ಅಲ್ಲಿ ಅದನ್ನ ಹಾಕ್ತಿವಿ ಯಾವ ಪೇಜು ಅಂತ, ಜಸ್ಟ್ ಸೊ ದಟ್ ಮಾತಾಡ್ಬೇಕಾದ್ರೆ ನಾವು ಇಮೇಜು ಮತ್ತೆ ರೆಫರೆನ್ಸಸ್ ಮಾಡಿದ್ವಿ, ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟೆ, ಸಾರಿ. ಸರ್, ನೀವು ಪ್ರಿಸರ್ವ್ ಮಾಡೋದು ಅಂತ ಹೇಳಿದ್ರಲ್ಲ, ಸೊ ರೈಟ್ ನಾವು ನೀವು ಅಂದ್ರೆ ಕಂಟೆಂಟ್ ಏನಿದೆ ಅದನ್ನ ಪ್ರಿಸರ್ವ್ ಮಾಡೋ ಕಡೆ ಗಮನ ಕೊಡ್ತಿದ್ದೀರಾ, ಅಥವಾ ದ ಆಕ್ಚುಯಲ್ ಸ್ಟೋನ್ ಏನಿದೆ ಅದನ್ನು ಪ್ರಿಸರ್ವ್ ಮಾಡ್ತಿದ್ರಾ, ಹೇಗೆ? ಹೌದು, ಕಂಟೆಂಟ್ ಒಂದು ಡಿಸೈಫರ್ ಮಾಡ್ಬೇಕು ಫಸ್ಟ್, ಆಮೇಲೆ ಮೇ ಬಿ ರೀಇಂಟರ್ಪ್ರಿಟೇಷನ್ ಬೇಕಾಗ್ಬೋದಾ ನೋಡ್ಬೇಕು. ಆಮೇಲೆ ಇನ್ನೊಂದು ಏನು ಅಂದ್ರೆ, ಯಾವ ಜಾಗದಲ್ಲಿ ಸಿಕ್ಕಿದೆಯೋ ಅದೇ ಜಾಗದಲ್ಲಿ ಹಂಗೆ ಉಳಿಸಿದ್ರೆ ಅದಕ್ಕೆ ವ್ಯಾಲ್ಯೂ. ಇವಾಗ ನೋಡಿ, ಆ ಕಲ್ ಬದ್ದು ಹೆಬ್ಬಾಳ್ ಕತೆ ಹೇಳ್ತಾ ಇದೆ, ತಗೊಂಡೋಗಿ ಮ್ಯೂಸಿಯಂ ಅಲ್ಲಿ ಇಟ್ರೆ ಅದಕ್ಕೂ ಹೆಬ್ಬಾಳಿಗೂ ಲಿಂಕೆ ಕಟ್ ಆಗ್ಬಿಡ್ತಾ. ಸೊ ಆದಷ್ಟು ನಾವು ಅಲ್ಲೇ ಇಟ್ಟು, ಆಮೇಲೆ ಇನ್ನೊಂದು ನೋಡಿ, ಈ ಕಲ್ಲು ನಾವ್ ಇಷ್ಟೆಲ್ಲಾ ಮಾಡಿದ್ರು ಅದನ್ನ ಏನೋ ಒಂದು ಕಲ್ಚರ್ ಬೆಳೆದ್ಬಿಟ್ಟಿದೆ ಆ ಕಲ್ ಮೇಲೆ. ಆ ಕಲ್ ಬಗ್ಗೆ ಹೆಬ್ಬಾಳಲ್ಲಿ ಪರ್ಟಿಕ್ಯುಲರ್ಲಿ ಸಂಕ್ರಾಂತಿ ವೀರ ಅಂತ ಮಾಡಿ, ಸಂಕ್ರಾಂತಿ ದಿವಸ ಎತ್ತುಗಳನ್ನ ಆ ಕಲ್ ಮೇಲೆ ಜಂಪ್ ಮಾಡ್ಸೋರಂತೆ ಬೆಂಕಿ ಹಾಕ್ಬಿಟ್ಟು. ಏನಕ್ಕೆ ಯಾರಿಗೂ ಗೊತ್ತಿಲ್ಲ. ಆ ಕಲ್ಲಲ್ಲಿ ಏನ್ ಬರ್ದಿದೆ, ಕಿಟ್ಟಯ್ಯನ ಬಗ್ಗೆ ಬರ್ತಿರೋದು. ಕಿಟ್ಟಯ್ಯ ಯಾರು? ಕಿಟ್ಟಯ್ಯ ಹೆಬ್ಬಾಳ್ ನಾಡನ್ನು ಉಳ್ಸಕ್ ಹೋಗಿ ಸತ್ತೋಗಿದ್ದವನು, ವೀರ ಅವನು. ಅದಕ್ಕೂ ಸಂಕ್ರಾಂತಿಗೂ ಏನ್ ಸಂಬಂಧ ಯಾರಿಗೂ ಗೊತ್ತಿಲ್ಲ.
ಸೊ ನಾವು ಈ ಮಂಟಪ ಎಲ್ಲ ಕಟ್ಟಿ ಅಲ್ಲಿ ಒಂಥರ ಅವೇರ್ನೆಸ್ ಎಲ್ಲ ಬೆಳೆಸಿ ಎಲ್ಲಾ ಮಾಡಿದ್ರು ಕೂಡ ಈಗ್ಲೂ ಕೂಡ ಅಲ್ಲಿ ಜನ ಹೋಗಿ ದೀಪ ಹಚ್ಚಿ ಅದ್ರ ಮೇಲೆ ಎಣ್ಣೆ ಸುರಿದು ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ವಿ ಹ್ಯಾವ್ ಟು ಫಿಗರ್ ಔಟ್ ಹೇಗೆ ಇನ್ನೇನೇನ್ ಮಾಡ್ಬೋದು ಈ ತರ ಒಂದು ಇಂಪ್ರೂವ್ ಮಾಡಕ್ಕೆ ಅಂತ ನೋಡ್ಬೇಕು. ಯಾಕಂದ್ರೆ ಇದು ನೋಡಿ ಬೆಂಗಳೂರಲ್ಲಿ ಇರೋದಕ್ಕೆ ಇಷ್ಟಿದ್ರೆ ಇನ್ನೆಷ್ಟೋ ಶಾಸನಗಳು ಹಳ್ಳಿ ಕಡೆ ಇದೆ, ದೂರ ದೂರ ಊರುಗಳಲ್ಲಿ ರೋಡಲ್ಲಿ ಬಿದ್ದಿದೆ, ಹೈವೇಗಳ ಹತ್ರ ಇದೆ. ಇದಕ್ಕೆಲ್ಲ ಯಾರು ಹೋಗಿ ನೋಡೋರು? ಹೇಗೆ ನಾವು ಕಾಪಾಡೋದು? ಇದಕ್ಕೆ ಡೆಮೋಕ್ರಟೈಸ್ ಮಾಡಬೇಕು. ಹೆರಿಟೇಜ್ ಕಾನ್ಸರ್ವೇಷನ್ ನ ಡೆಮೋಕ್ರಟೈಸ್ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಮ್ಮ ಹೆರಿಟೇಜು ನಮ್ಮ ಸ್ಕೂಲ್ ಹುಡುಗರಲ್ಲಿ ಎಲ್ಲಾ ಹಳ್ಳಿಗಳಲ್ಲೂ ಸ್ಕೂಲ್ಗಳಲ್ಲಿ ಮಕ್ಳಿಗೊಂದು ಅರಿವು ಮೂಡಿಸಿದ್ರೆ ಇದ್ರ ಬಗ್ಗೆ ಅವ್ರು ಹೋಗಿ ನಮ್ ಹಿಸ್ಟ್ರಿ ನಮ್ಮ ಇತಿಹಾಸ ಅಂತ ಒಂದು ನಿಜವಾಗ್ಲೂ ಹೆಮ್ಮೆಯಿಂದ ಹೇಳ್ಕೋಬೇಕು. ಆ ತರ ಮಾಡ್ಬೇಕು ನಾವು. ಇವಾಗ ಸ್ಕೂಲ್ಗಳಲ್ಲಿ ಓದೋಂತ ಹುಡುಗರು ಯಾರು ಆ ಊರ್ನವ್ರು ಆಗಿರಲ್ಲ. ಈಗ ನಾವು ಗವರ್ಮೆಂಟ್ ಸ್ಕೂಲ್ಗಳು ಇಲ್ಲ ಹಳ್ಳಿ ಸ್ಕೂಲ್ಗಳಿಗೆ ಹೋಗಿ ಆ ಹುಡುಗರಿಗೆ ಇಲ್ಲ ಆ ಊರು ಅನ್ನೋದು ನೋಡಿ ಇನ್ನೊಂದು ಹೇಳ್ತೀನಿ, ಇದು ಶಾಸನದ ಕಥೆನೆ ಹೇಳ್ತೀನಿ. ನಾವ್ ಏನ್ ಬೆಂಗಳೂರು ಕಾಸ್ಮೋಪಾಲಿಟನ್ ಅಂತ ಹೇಳ್ತೀವಲ್ಲ, ಅವ್ರು ಬಂದ್ಬಿಟ್ರು ಇವ್ರು ಬಂದ್ಬಿಟ್ರು, ಅದೆಲ್ಲ ಯಾವಾಗ ನಿನ್ನೆ ಮೊನ್ನೆ ಆಗಿದ್ದಲ್ಲ, ಇಲ್ಲ ITPL ಕಟ್ಟದ್ಮೇಲೆ ಆಗಿರೋದಲ್ಲ. 12-13ನೇ ಶತಮಾನದಲ್ಲೇ ಬೆಂಗಳೂರು ವಾಸ್ ಕಾಸ್ಮೋಪಾಲಿಟನ್. ಶಾಸನಗಳಲ್ಲಿ ಯಾವ ಭಾಷೆಯಲ್ಲಿದೆ ಬೆಂಗಳೂರಲ್ಲಿ? ಕನ್ನಡ, ತೆಲುಗು, ತಮಿಳ್. ಒಂದೇ ಶಾಸನ ಬೇರೆ ಬೇರೆ ಭಾಷೆಯಲ್ಲಿ ಬರೆದಿರೋದು ಕೂಡ ದಾಖಲೆಗಳಿದೆ. ಸೊ ಒಂದೇ ರಾಜ ನೋಡಿ, ಒಂದೇ ರಾಜ ಬೇರೆ ರೀಜನ್ ಅಲ್ಲಿರೋ ಪ್ರಜೆಗಳಿಗೆ ಅಡ್ರೆಸ್ ಮಾಡಕ್ಕೋಸ್ಕರ ಒಂದೇ ವಿಷಯನ ಕನ್ನಡದಲ್ಲೂ ಬರ್ದಿದ್ದಾನೆ, ತಮಿಳಲ್ಲೂ ಬರ್ದಿದ್ದಾನೆ, ತೆಲುಗಲ್ಲೂ ಇದೆ. ಸೊ ಈ ಒಂದೇ ಹೇಳಿ. ಸಾರಿ ಕಂಟಿನ್ಯೂ. So Bangalore was not cosmopolitan just yesterday or day before yesterday. We've had that culture for such a long time. And that is another thing that inscription teaches you about history, that the transient nature of our culture, I think we should respect. It is there nothing permanent. ಯಾವ್ದೋ ಕಾಲದಲ್ಲಿ ಇನ್ನೇನೇನೋ ಇತ್ತು, ಇಲ್ಲಿ ಆಗಿತ್ತು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒನ್ ಆಫ್ ಮೈ ಫೇವ್ರೆಟ್ ಎಕ್ಸಾಂಪಲ್ಸ್ ಆಫ್ ವಾಟ್ an inscription could do. ಪಟ್ಟಂದೂರು ಅಂತ ಇದೆ ವೈಟ್ ಫೀಲ್ಡ್ ಆಚೆ, ಅಲ್ಲೊಂದು ಕೆರೆ ಕೂಡ ಇದೆ. ಇತ್ತೀಚೆಗೆ ಆ ಕೆರೆನ ಎನ್ಕ್ರೋಚ್ ಮಾಡ್ಬಿಟ್ಟು ತುಂಬಾ ಮುಚ್ಚಿಬಿಟ್ಟು ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಕೂಡ ನಡೀತಾ ಇದೆ ಅಲ್ಲಿ ಇದೇ ತರ ನಾವು ಒಂದು ಶಾಸನ ಹುಡ್ಕೊಂಡು ಹೋದಾಗ ಶಾಸನ ಸಿಕ್ತು, ತಮಿಳಲ್ಲಿದೆ ಶಾಸನ. ಪಟ್ಟಂದೂರ್ ಕೆರೆನ ಚೋಳರ ಕಾಲದಲ್ಲೇ, ಆಲ್ಮೋಸ್ಟ್ 10th century 11th century AD, ರಾಜೇಂದ್ರ ಚೋಳ ಟೈಮಲ್ಲಿ ಆ ಲೋಕಲ್ ಚೀಫ್ಟನ್ ಯಾರೋ ಆ ಕೆರೆನ ಕಟ್ಸಿ ಅದ್ರ ಬಗ್ಗೆ ಅದಕ್ಕೆ ಒಂದು ನಿಧಿ ಇಟ್ಟು, ಈ ನಿಧಿಯಿಂದ ಈ ಕೆರೆ ಮೇಂಟೆನೆನ್ಸ್ಗೆ ಈ ಊರವ್ರು ಮಾಡ್ಬೇಕು ಅಂತ ಹೇಳಿ ಅವಾಗ್ಲೇ ಮಾಡ್ಬಿಟ್ಟಿದ್ದ. ಆಯ್ತಾ? ಇವಾಗ ರೀಸೆಂಟ್ ಆಗಿ ಅಲ್ಲಿರೋ ಜನರೆಲ್ಲ ಸೇರ್ಕೊಂಡು ಈ ಇನ್ಸ್ಕ್ರಿಪ್ಷನ್ ಎವಿಡೆನ್ಸ್ ಇಟ್ಕೊಂಡು ಕೋರ್ಟ್ಗೆ ಹೋಗಿದ್ದಾರೆ. ಇಲ್ಲಿ ಇದು ಇಟ್ಸ್ ಅ ಹೆರಿಟೇಜ್ ಲೇಕ್. 10th 11th centuryಯಲ್ಲೇ ಈ ಕೆರೆ ಇತ್ತು ಅಂತ ಇಲ್ಲಿ ಪ್ರೂಫ್ ಇದೆ. ಸೊ ದಿಸ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್ ಅಂತ ಹೇಳಿದ್ದಾರೆ. ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಥಿಂಗ್ಸ್ ಆಫ್ ಮೈ ಫಾರ್ ಮೀ ಇನ್ ದಟ್ ಇನ್ಸ್ಕ್ರಿಪ್ಷನ್ ಇಸ್ ಲಾಸ್ಟ್ ಲೈನ್ ಅಲ್ಲಿ ಎಷ್ಟೊಂದ್ ಕಡೆ ಶಾಪುಗಳಿದೆ. ಆಯ್ತಾ? ಮಾಡಿದವ್ರಿಗೆ ಪುಣ್ಯ ಬರುತ್ತೆ, ಇದನ್ನ ನಡ್ಸ್ಕೊಂಡು ಹೋದವ್ರಿಗೆ ಪುಣ್ಯ ಬರುತ್ತೆ, ನಡ್ಸ್ಕೊಂಡು ಹೋಗದೆ ಇರೋರು ಕೆಟ್ಟದಾಗುತ್ತೆ. ಈ ಪರ್ಟಿಕ್ಯುಲರ್ ಇನ್ಸ್ಕ್ರಿಪ್ಷನ್ ಅಲ್ಲಿ ಏನಿದೆ ಅಂದ್ರೆ, ಅದೆಷ್ಟೋ 100 ಹಸುಗಳು ಸಾಯಿಸಿದಷ್ಟು ಪಾಪ ಬರುತ್ತೆ. ಆಮೇಲೆ ಈ ಕೆರೆನ್ ಮೇಂಟೈನ್ ಮಾಡದೇ ಇದ್ರೆ ನೀವು ನಿಮ್ಮ ತಾಯಿಯ ಗಂಡ ಆಗ್ತೀರಾ. ಸೊ ಇನ್ನೂ ಏನೇನೋ ಕೆಟ್ಟದಾಗಿ ಬೈದಿರೋದು ಇದೆ. ಸೊ ನೆನ್ನೆ ಮೊನ್ನೆ ಎಲ್ಲ ಅಮ್ಮನಕ್ಕನ್ನೆಲ್ಲ ಇತ್ತೀಚೆಗೆ ಅದೇ ನೀವು ಚಿದಾನಂದ ಮೂರ್ತಿಗಳಿಗೆ ಏನಾದ್ರು ಅಮ್ಮನ್ ಅಂದ್ರೆ ಕೇಳಿದ್ರೆ ಅವ್ರು ಹೇಳೋರು, ಹಳೆಗನ್ನಡದಲ್ಲಿ ಅಮ್ಮನ್ ಅಂದ್ರೆ ಅಪ್ಪ ಅಂತ. ಆಯ್ತಾ? ಸೊ ಭಾಷೆ ಕೂಡ ಇಟ್ಸ್ ವೆರಿ ಟ್ರಾನ್ಸಿಯಂಟ್. ಅವರ್ ಕಲ್ಚರ್ ಇಸ್ ಆಲ್ಸೋ ಟ್ರಾನ್ಸಿಯಂಟ್. ಇವತ್ತು ನೀನ್ ಅದೇ ನೋಡಿ, ಇವಾಗ ಗಂಗರ ಕಾಲದಲ್ಲೋ ಚೋಳರ ಕಾಲದಲ್ಲಿ ಇದ್ದವ್ರನ್ನ ಯಾರು ಬಂದ್ ನೀನ್ ಅಮ್ಮನ್ ಅಂದ್ರೆ ಅಪ್ಪ ಆಗ್ಬಿಡುತ್ತೆ. ಆದ್ರೆ ಈಗಿನ ಕಾಲದಲ್ಲಿ ಅದೇ ಬೈಗುಣ ನೋಡಿ. ಅದನ್ನ ನಾವು ಅದಕ್ಕೆ ಅನ್ಸುತ್ತೆ ನೋಡಿ, ಮೋಸ್ಟ್ಲಿ ಕನ್ನಡದಲ್ಲೇ
ಅದಕ್ಕೆ ಕನ್ನಡದಲ್ಲಿ ಅಯ್ಯನ್ ಅನ್ನ ಬೈಗಳ ಕೂಡ ಇದೆ. ಅದು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ತಂದೆಗೆ ಬೈಯೋದಷ್ಟಿರಲ್ಲ, ಬಟ್ ಕನ್ನಡದಲ್ಲಿ ಮೋಸ್ಟ್ಲಿ ಅಯ್ಯನ್ ಅಂತ ಬಂದಿರೋದೆ ಟು ಡಿಸ್ಟಿಂಗ್ವಿಷ್. ಇರ್ಬೋದು ಇರ್ಬೋದು. ಸೊ ಇದನ್ನ ನಾವು ಒಂದು ತಿಳ್ಕೊಬೇಕು. ಅದಕ್ಕೆ ನಾವು ನಮ್ದೇ ಸರಿ, ನಮ್ಮ ಇಂಟರ್ಪ್ರಿಟೇಷನ್ ಆಫ್ ಹಿಸ್ಟ್ರಿ ಇಸ್ ಕರೆಕ್ಟ್ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಐ ಮೀನ್ ಹಿಸ್ಟ್ರಿ ಇಸ್ ಲಾರ್ಜ್ಲಿ ಆಲ್ಸೋ ರಿಟರ್ನ್ ಬೈ ದ ವಿಕ್ಟರ್ಸ್. ಬೇರೆಯವ್ರ ಕತೆ ಗೊತ್ತೇ ಇರಲ್ಲ ನಮ್ಗೆ, ಪರ್ಸ್ಪೆಕ್ಟಿವೇ ಗೊತ್ತಿರಲ್ಲ. ಸೊ ಆದ್ರಿಂದ ನಾನ್ ಹೇಳೋದು ಒಂದಂದ್ರೆ ಈ ಒಂದು ಇನ್ಸ್ಕ್ರಿಪ್ಷನ್ಸ್ ಸ್ಟಡಿಯಿಂದ ಇದೆಲ್ಲ ಒಂದು ಆಸ್ಪೆಕ್ಟ್ಸು ಜನರಿಗೆ ಬರ್ಬೇಕು, ಇನ್ನೂ ತಿಳುವಳಿಕೆ ಬರಬೇಕು, ಬೋತ್ ಟು ಯಂಗ್ ಪೀಪಲ್ ಅಂಡ್ ಎವ್ರಿಬಡಿ ಎಲ್ಸ್ ಆಲ್ಸೋ, ನಾಟ್ ನೆಸೆಸರ್ಲಿ ಓನ್ಲಿ ಯಂಗ್ಸ್ಟರ್ಸ್. ಬಟ್ ವಿನಯ್, ಕೆಲವು ಸೀರಿಯಸ್ ಕ್ವೆಶನ್ಸ್ ನ ಪಟ್ಪಟ ಅಂತ ಕೇಳಿ ಮುಗಿಸ್ಬಿಡೋಣ. ಫಸ್ಟ್ ಕ್ವೆಶನ್, ನನ್ಗೆ ಖುಷಿ ಆಗಿದ್ದೇನು ಅಂದ್ರೆ ಕ್ರೌಡ್ ಫಂಡೆಡ್ ಮಂಟಪ ಕಟ್ಸಿದ್ರಿ, ಕ್ರೌಡ್ ಫಂಡೆಡ್ ರೆಸ್ಟೋರೇಷನ್ ಎಲ್ಲ ಮಾಡಿದ್ರಿ, ಅದು ಒಂದು ಒಳ್ಳೇದು. ಯಾಕಂದ್ರೆ ಸರ್ಕಾರದ ಮೇಲೆ ಈ ತರ ರೆಸ್ಟೋರೇಷನ್ ಭಾರನು ಬಿದ್ರೆ ಒಂದು ಬ್ಯೂರೋಕ್ರಸಿ ಹುಟ್ಕೊಳ್ಳುತ್ತೆ, ಇನ್ನೊಂದು ಎಲ್ಲಿ ಸರ್ಕಾರ ಖರ್ಚು ಮಾಡ್ಬೇಕು ಆ ಖರ್ಚು ಉಳಿಯುತ್ತೆ. ಬಟ್ ವಿನಯ್, ಒಂದು ಐತಿಹಾಸಿಕ ಪುರಾವೆಗಳು ಮತ್ತೆ ಇದೆಲ್ಲ ಒಳ್ಳೇದು, ಇಟ್ಕೊಂಡ್ರೆ ಮೇಂಟೈನ್ ಮಾಡಿದ್ರೆ ಒಳ್ಳೇದು. ಬಟ್ ಪ್ರಾಕ್ಟಿಕಲಿ ಇದ್ರ ಬೆನಿಫಿಟ್ಸ್ ನೀವು ಏನು, ವೈ ಶುಡ್ ಬಿ ಪ್ರಿಸರ್ವ್ ಇಟ್, ಯಾಕೆ ಇದನ್ನ ನಾವು ಮೇಂಟೈನ್ ಮಾಡ್ಬೇಕು ಅನ್ನೋದು ಒಂದು ಕ್ವೆಶ್ಚನ್ ಆಗುತ್ತೆ. ಅಂದ್ರೆ ಇವಾಗ ನಾವು ಕೆಲವು ಸಲ ಆರ್ಗ್ಯುಮೆಂಟ್ ಮಾಡೋದು ಅಂದ್ರೆ ಮಂದ್ರ ಕಟ್ಟೋ ಬದಲು ಇಲ್ಲೇನಾದ್ರೂ ಮಾಡ್ಬೋದಾಗಿತ್ತು, ಅದೊಂದು ಸ್ಕೂಲು ಕಾಲೇಜು ಮಾಡ್ಬೋದಾಗಿತ್ತು. ಅದೇ ಲಾಜಿಕ್ನು ಇಲ್ಲೇ ಅಪ್ಲೈ ಮಾಡ್ಬೋದಲ್ವಾ? ಸೊ ಯಾಕೆ ಅಂತ, ವೈ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋವನ್ಗೆ, ಒಬ್ಬ ಅಕೌಂಟೆಂಟ್ಗೆ ನೀವೇನ್ ಎಕ್ಸ್ಪ್ಲನೇಷನ್ ಕೊಡ್ತೀರಿ? ಏನಕ್ಕೆ ಅಂದ್ರೆ there are two things. I will come to the second aspect related to science little later. But immediate agi it will give a sense of where we are coming from, our heritage, our culture, nam bhashe, nam nadvalike, whether it is law, our societal evolution, ಎಲ್ಲದಕ್ಕೂ ಲಿಂಕ್ ಬಂದು ಶಾಸನಗಳಲ್ಲಿ ನಮ್ಮ ಹೆರಿಟೇಜ್ ಅಲ್ಲಿ ಇದೆ ಆಯ್ತಾ. ಆಮೇಲೆ ಇನ್ನೊಂದೇನಾಗುತ್ತೆ, ಇವಾಗ ನೋಡಿ ನಾವು ಬೇಲೂರು ಹಳೆಬೀಡು ದೇವಸ್ಥಾನ ಹೆಂಗ್ ಕೆತ್ತಿದ್ರು, ಆ ಏನ್ ಟೆಕ್ನಾಲಜಿ ಯೂಸ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ, ಎಲ್ಲ ಊಹೆಗ್ಲೆ. ಅವಾಗೆ ಇನ್ನೂ ಒಂದಷ್ಟು ಜನ ಹೇಳ್ತಾರೆ ಅದಕ್ ಮುಂಚೆ ನಮ್ಮ ವಿಮಾನನೇ ಇತ್ತು, ಪುಷ್ಪಕ ವಿಮಾನ ಇತ್ತು, ಅದಿತ್ತು ಇದಿತ್ತು ಅನ್ನೋದು. ಸೊ ಅಂತ ಒಂದು ಫ್ಯಾಂಟಸಿ ಬೇಸ್ಡ್ ಹಿಸ್ಟ್ರಿ ಕಂಪೇರ್ ಮಾಡಿದ್ರೆ ಇಂಥ ಒಂದು ರಿಯಲ್ ಎವಿಡೆನ್ಸ್ ಇರೋ ಆಸ್ಪೆಕ್ಟ್ ಆಫ್ ಅವರ್ ಹಿಸ್ಟ್ರಿ ವಿಲ್ ಬಿ more valuable. It's invaluable. So that is one reason. And if you also look at there's another book, an essay I would say, by Abraham Flexner. He is the person who brought Einstein to USA, and he has written an essay called The Usefulness of Useless Knowledge. Right? ಯಾಕೆ ಇದರಿಂದ ಏನೇನಾಗುತ್ತೆ ಅನ್ನೋದು, ಈ ತರ ನಾಲೆಜ್ ಇದ್ರೆ ಅಂತ. ಇವಾಗ ಇಟ್ ಮೇ ಥಿಂಕ್ ಇಟ್ಸ್ ಯೂಸ್ಲೆಸ್, ಬಟ್ ಆಲ್ ಯು ಆರ್ ಡೂಯಿಂಗ್ ಇಸ್ ಡೂಯಿಂಗ್ ಅ ಸಿಸ್ಟಮ್ಯಾಟಿಕ್ ಮೆಥಾಡಿಕಲ್ ಸ್ಟಡಿ ಆಫ್ ಸಮ್ ಎಲಿಮೆಂಟ್ಸ್. ಮೋಸ್ಟ್ ಆಫ್ ದೀಸ್ ಎಲಿಮೆಂಟ್ಸ್ ಆರ್ ಫ್ರಮ್ ಅವರ್ ಪಾಸ್ಟ್. ಸೊ ಅದರಲ್ಲಿ ಎಷ್ಟೊಂದು ಆಲ್ರೆಡಿ ಇವಾಗ ಹೇಳ್ತಾರಲ್ಲ, ಆ ಕಾಲದಲ್ಲೇ ನಾವು ಅದೆಲ್ಲ ಕಂಡುಹಿಡ್ಬಿಟ್ಟಿದ್ವಿ ಅಂತ. ಎಷ್ಟೊಂದು ಅದು ಇವಾಗ ಅಳಿಸೋಗಿದೆ, ಗೊತ್ತಿಲ್ಲ, ಇಲ್ಲ ಒಂದು ಇಂಟರ್ಪ್ರಿಟೇಷನ್ ಮಾಡಕ್ ಆಗ್ತಿಲ್ಲ ನಮ್ಗೆ. ಸೊ ಮೇ ಬಿ ಇಟ್ ವಿಲ್ ಆಕ್ಸಿಲರೇಟ್ some aspects of our science or math or even medicine. That traditional knowledge has been useful. There is enough evidence to know that our past people in the past had already discovered many useful things. But simply ನೀವು ಹೇಳಿದ್ರಲ್ಲ, ಅದು ಅಷ್ಟಭೋಗ, ಅದು ಲೈಕ್ ವೆರಿ ಗುಡ್ ಸೋರ್ಸ್ ಮೆಟೀರಿಯಲ್. ಲಾ ಬಗ್ಗೆ ಯೋಚನೆ ಮಾಡೋದಿದ್ರೆ, ಪ್ರಿಸರ್ವೇಷನ್, ಇಕಾಲಜಿ, ಕೆರೆಗಳನ್ನ ಬರೀ ಕಟ್ಟಿ ಮುಂದಕ್ಕೆ ಹೋಗ್ತಾ ಇರ್ಲಿಲ್ಲ. ದೇ ಹ್ಯಾಡ್ ದಟ್ ಸಸ್ಟೈನಬಿಲಿಟಿ ಪ್ಲಾನ್ ಇರ್ತಿತ್ತು. another thing I'll tell you, just ಇನ್ಸ್ಕ್ರಿಪ್ಷನ್ ಓದ್ಬಿಟ್ಟು ಎಲ್ಲೆಲ್ಲಿ ಕೆರೆ ಇತ್ತು, 1000 ವರ್ಷದಿಂದ ನಮ್ಗೆ GPS ಇರ್ಲಿಲ್ಲ. ಸೊ ಇವಾಗ ನಿಮ್ಗೆ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್, ವಾಟ್ ಇಸ್ ದ ಬೆಸ್ಟ್ ವಾಟರ್ ಶೆಡ್ ಪ್ಲಾನ್ ಫಾರ್ ಬ್ಯಾಂಗ್ಳೂರ್? Go back to the inscription, map it, find where the lakes are. Automatically ತಗೊಳೋದಿದ್ರೆ, ನೀವು ಅಪಾರ್ಟ್ಮೆಂಟ್ ಸೈಟ್ ತಗೊಳೋದಿದ್ರೆ
ಆಮೇಲೆ ಎಲ್ಲಿ ಲ್ಯಾಂಡ್ ಲಾಕ್ಡ್ ರೀಜನ್ಸ್, ಎಲ್ಲಿ ಕೆರೆ ಇದ್ದಿದ್ದಲ್ಲಿ ಇಲ್ಲಿಗೆಲ್ಲ ಕಟ್ಟಿದ್ದಾರೆ ಅದೆಲ್ಲ ಗೊತ್ತಾಗ್ಬೇಕು. ಟು ಪ್ರೊಟೆಕ್ಟ್ ಯುವರ್ ಇನ್ವೆಸ್ಟ್ಮೆಂಟ್ ಇದು ಹೆಲ್ಪ್ ಆಗುತ್ತೆ. No, one more interesting map ಮಾಡಿ. Actually, somebody has done it also. Maybe last part is missing. They mapped the apartments and lakes of Bangalore. ಎಲ್ಲೆಲ್ಲಿದೆ ಅಂತ. ಅದಕ್ಕೂ ಲೇಕ್ ಅಪಾರ್ಟ್ಮೆಂಟ್ಗೂ ತುಂಬಾ ನಂಟು. ಅದ್ರ ಜೊತೆ ನೀವು ಇನ್ಸ್ಕ್ರಿಪ್ಷನ್ ಮ್ಯಾಪ್ ಮಾಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಇದು ಬರೀ ನಂಟು ನೆನ್ನೆ ಮೊನ್ನೆದೆಲ್ಲ 1000 ವರ್ಷದ್ದು ಅಂತ. ವಿನಯ್, ಇನ್ಶೂರೆನ್ಸ್ ಕಂಪನಿನವರು ಕಾರ್ ಇನ್ಶೂರೆನ್ಸ್ ಅದೆಲ್ಲ ಮಾಡ್ತಾರಲ್ಲ, ಅವ್ರ ಇಂಥ ರೀಜನ್ ಅಲ್ಲಿ ನೀವು ಇದೀರಾ ಅಂತಂದ್ರೆ ನಿಮ್ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಮಳೆ ಬಂದ್ರೆ ಇಲ್ಲಿ ನೀರ್ ಬಂದೇ ಬರುತ್ತೆ. ಸೊ ನಿಮ್ದು ಕಾರ್ ಡ್ಯಾಮೇಜ್ ಆಗತ್ತೆ, ನೀವು ಇನ್ಶೂರ್ ಮಾಡ್ತೀರಾ ಅಂತಂದ್ರೆ ನಿಮ್ದು ಪ್ರೀಮಿಯಂ ಜಾಸ್ತಿ ಅಂತ ಮಾಡ್ಬೋದು. ಒಳ್ಳೆ ಬಿಸ್ನೆಸ್ ಐಡಿಯಾ. ಮಾಡ್ಬೋದು. ವಿನಯ್, ಈ ನಾಯಿ ನಿಮ್ಮನ್ನ ನಟಿಸ್ಕೊಂಡ್ ಬಂದಿರೋ ಸೀನು ಅಥವಾ ರಿಯಲ್ ಎಸ್ಟೇಟ್ ಡಾನ್ಗಳು ನನ್ ಮಗನೇ ಈ ರೋಡ್ಗೆ, ಈ ಫುಟ್ಪಾತ್ಗೆ, ಈ ಕಲ್ಗೆ ಹತ್ರ ಬಂದ್ರೆ ನಿನ್ನ ಕೊಚ್ಚಾಕ್ಬಿಡ್ತೀನಿ ಅನ್ನೋ ಧಮ್ಕಿಗಳು ಅವೆಲ್ಲ ಬಂದಿದಾವ? ಪ್ರಾಬ್ಲಮ್ಸ್ ಏನಾಗಿದಾವೆ? ಖಂಡಿತ. ಸೊ ಬಿಡ್ಸ್ ಹೇಳಿ, ನಾವು ಒಂದ್ ಸಿನಿಮಾ ಮಾಡೋಣ, ಅದನ್ನ 100 days ಓಡ್ಸೋಣ. ಈಗಲೂ ನಿಮ್ಗೆ ಆಕ್ಚುಲಿ ಹುಷಾರು. ಆವಲಹಳ್ಳಿಯಲ್ಲಿ ಒಂದು ಶಾಸನ ಇದೆ. ನಾವು ಹೋಗಿ ಹೆಂಗೋ ಪತ್ತೆ ಹಚ್ಚಿದ್ವಿ ಹಿಂಗೆ ಕೇಳ್ಕೊಂಡು ನಾವು ಹೋಗಿ ಬಂದು ನೆಕ್ಸ್ಟ್ ನಾವು ಯೂಶಲಿ ವೀಕೆಂಡ್ಸ್ ಹೋಗ್ತಿದ್ದು. ಒಂದ್ ವೀಕೆಂಡ್ ಹೋಗಿ ನೆಕ್ಸ್ಟ್ ವೀಕೆಂಡ್ ಬರೋಷ್ಟರಲ್ಲಿ ಅದ್ ಪಕ್ಕ ಒಂದು ಅರ್ಧ ಎಕರೆ ತೋಡ್ಬಿಟ್ಟಿದ್ದಾರೆ JCB ತಗೊಂಡೋಗಿ. ಏನಕ್ಕೆ ಅಂದ್ರೆ ಇವ್ರು ಯಾರೋ ಬಂದಿದ್ರು, ಇವ್ರಿಗೇನೋ ನಿಧಿ ಹುಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ನಿಧಿ ಇನ್ನೂ ಇದೆ, ಸೊ ನಾವು ತೋಡ್ಬಿಡೋಣ ಅಂತ. ಆಮೇಲೆ ನೆಕ್ಸ್ಟ್ ಟೈಮ್ ಹೋದಾಗ ಧಮ್ಕಿಗಳು, ಏಯ್ ನಮ್ ನಿಧಿ ಸಿಗೋವರೆಗೂ ಇಲ್ಲಿ ಕಾಲಿಡ್ಬೇಡಿ. ಅದು ಯಾರ್ದೋ ನೆಲ, ಯಾವನೋ ಓನರು, ಕೆತ್ತಾ ಇರೋನೇ ರೌಡಿ. ನಾವು 3ನೇ ಹೋಗಿ ಶಾಸನ ಹುಡುಕ್ತಾ ಇದೀವಿ. ಸ್ಟೋರಿ ಇದಂತೂ ಅಯ್ಯೋ. ಅಣ್ಣಗೊಂಡು ಈಗ ಗೌರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯಾ ಇಲ್ಲೇನಾದ್ರು? ಕೆತ್ತನೆ ಅಥವಾ ಹಳೆ ಮಂಟಪ ಅಥವಾ ನಿಧಿ ಸಿಕ್ಕ್ರೆ ಇದು ಗೌರ್ಮೆಂಟ್ದು, ನೀವೇನೋ ಅಷ್ಟ ಹಕ್ಕು ಅಂತೇನೋ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಆತರ ಏನಾದ್ರು? ಅದೆಲ್ಲ ಒಂದು ಹೆರಿಟೇಜ್ ಬಿಲಾಂಗ್ಸ್ ಟು ದ ಪಬ್ಲಿಕ್. ಪೀಪಲ್ have the first right over the heritage. That is the interpretation of law. Unless it is specifically mentioned that this is a national monument anta ASI ಅವ್ರಿಗೆ ಏನಾದ್ರು ಡೆಸಿಗ್ನೇಟ್ ಮಾಡ್ಬಿಟ್ಟಿದ್ರೆ it belongs to the organization. ಇಲ್ಲ ಅಂದ್ರೆ the community has the first right to decide how they will protect it. So although ಇದು ಬಂದು ಇಷ್ಟು ಹಳೆ ಶಾಸನ ಆದ್ರೂ ಹೆಬ್ಬಾಳದಲ್ಲಿ ನಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟು, ಆಮೇಲೆ ASI ಸ್ಟೇಟ್ ಆರ್ಕಿಯಾಲಜಿ, ಆಮೇಲೆ ASI ಕೂಡ ಏನು ಇಂಟರ್ಫಿಯರ್ ಆಗಿಲ್ಲ. ಅಟ್ ಅ ಲೋಕಲ್ ಲೆವೆಲ್ ಓನ್ಲಿ ನಾವು ಗವರ್ಮೆಂಟ್ ಅಥಾರಿಟೀಸ್ಗೆ, ತಹಸೀಲ್ದಾರ್ಗೆ ಎಲ್ಲ ಪರ್ಮಿಷನ್ ತಗೊಂಡು ಕನ್ಸರ್ವೇಷನ್ ಮಾಡಿದ್ವಿ. ಅಂದ್ರೆ ಸಿಕ್ರೆ ಗೋವಿಂದ, ಅಂದ್ರೆ ಗವರ್ಮೆಂಟ್ ವಿಲ್ ಕಮ್ ಅಂಡ್ ಟೇಕ್ ಓವರ್ ಅಲ್ವಾ? ಹೌದು. ಅಂದ್ರೆ ಅದಕ್ಕೆಲ್ಲ ರೆಗ್ಯುಲರ್ ಪ್ರಾಸೆಸ್, ರೂಲ್ಸ್ ಅವೆಲ್ಲ ಫುಲ್ ಇದೆ. ಅದೆಲ್ಲ ಪ್ರಾಸೆಸಸ್ ಇದೆ. ಇವಾಗ ಎಷ್ಟೊಂದ್ ಕಡೆ ರೋಡ್ಗೆ ನ್ಯಾಷನಲ್ ಹೈವೇ ಆಗಿವಾಗೆಲ್ಲ ಸಿಗುತ್ತೆ, ಅದನ್ನೆಲ್ಲ ಬಂದು ಗವರ್ಮೆಂಟ್ ತಗೊಂತಾರೆ. ಎಷ್ಟೊಂದ್ ಸತಿ ಅದ್ರ ರಿಪೋರ್ಟೇ ಆಗಲ್ಲ. ಅದೆಲ್ಲೋ ನೆಕ್ಸ್ಟ್ ನಿಮ್ಗೆ ಪ್ಯಾರಿಸ್ ಅಲ್ಲೋ ಲಂಡನ್ ಅಲ್ಲೋ ಆಕ್ಷನ್ ಹೌಸ್ ಅಲ್ಲಿ ಸಿಗುತ್ತೆ. ಅದು ಹೆಂಗೆ ಅಂತ ಇನ್ನೂ ಒಂಥರ ವಿಸ್ಮಯ ಅದು. ಆಲ್ ರೈಟ್, ಥ್ಯಾಂಕ್ ಯು ಎವ್ರಿಬಡಿ. ವಿನಯ್, ತುಂಬಾ ಇಂಪಾರ್ಟೆಂಟ್ ಮಾಹಿತಿನ ಎಲ್ರಿಗೂ ಹಂಚಿದಿರಾ ಫುಲ್ ಎಂಥೂಸಿಯಾಸ್ಟಿಕ್ ಆಗಿ. ತುಂಬಾ ಖುಷಿ ಆಯ್ತು. ನಿಮ್ಮ ಪ್ರೆಸೆಂಟೇಶನ್ ಮತ್ತೆ ಹಲವಾರು ಲಿಂಕ್ಗಳನ್ನ ನಾವು ಶೋ ನೋಟ್ಸ್ ಅಲ್ಲಿ ಹಾಕ್ತಿವಿ. ಒನ್ ಲಾಸ್ಟ್ ಥಿಂಗ್, ನೀವು ಅದನ್ನ ಹೇಳ್ಬಿಟ್ಟು ನಿಮ್ ಅಡ್ವರ್ಟೈಸಿಂಗ್ ಆಪರ್ಚುನಿಟಿ ಅದು. ನೀವು ಮಾಡ್ತಾ ಇರೋ ಕೆಲ್ಸನ ಮೆಚ್ಚಿ ಯಾರಾದ್ರೂ ಹಂಗೆ ನಿಮ್ಗೊಂದಷ್ಟು ಕಾಸು ಕೊಡ್ಬೇಕು ಅಂದ್ರೆ ಅದನ್ನ ಎಲ್ಲಿ ಕೊಡ್ಬೇಕು, ಹೇಗ್ ಡೊನೇಟ್ ಮಾಡ್ಬೇಕು? ಆರ್ ಯು ಅಕ್ಸೆಪ್ಟಿಂಗ್ ಡೊನೇಷನ್ಸ್? ನಿಮ್ ಫೇಸ್ಬುಕ್, ನಿಮ್ ಟ್ವಿಟರ್ ಪೇಜು, ನಿಮ್ ಬೇರೆ ಏನಾದ್ರು ಶಾಸನ ಕೆತ್ತಿದ್ರೆ ನಿಮ್ ಆಕ್ಟಿವಿಟೀಸ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಚಕ್ ಅಂತ ಒಂದು 30 seconds ಅಲ್ಲಿ ಹೇಳಿ ನಾವು ಕ್ಲೋಸ್ ಮಾಡೋಣ ಪ್ರೋಗ್ರಾಮ್. ಜಸ್ಟ್ ಲುಕ್ ಅಪ್ ಇನ್ಸ್ಕ್ರಿಪ್ಷನ್ ಸ್ಟೋನ್ಸ್ ಆಫ್ ಬ್ಯಾಂಗ್ಳೂರ್. ಗೂಗಲ್ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಫೇಸ್ಬುಕ್ ಅಲ್ಲಿ ಇದೆ, ಟ್ವಿಟರ್ ಅಲ್ಲಿ ಇದೀವಿ. ಅಲ್ಲಿ ಬಂದು ಏನೇ ನೀವು ಸಹಾಯ ಮಾಡಕ್ ಇಂಟ್ರೆಸ್ಟ್ ಇದ್ರು ಗ್ರೂಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಯಾರಾದ್ರೂ ಒಬ್ರು ರೆಸ್ಪಾಂಡ್ ಮಾಡ್ತಾರೆ. ಈ ಪ್ರಾಜೆಕ್ಟ್ ಇಸ್
crowd-funded, crowd-sourced project, so there are a lot of everybody is doing voluntary work, and it's also transient. The group keeps evolving as and when more people have time, they'll come and take lead in certain activities. So yeah, namdeno organization illa, we didn't want to take over the role of the government as well, so that is why we have kept it at a very individualistic, I mean not individual, I would say at a very small informal group level, so that hopefully we will someday get the government authorities to do this. This is their job. There are departments who are supposed to do this. It is and it is not correct on our part to completely take over that job. Soon hopefully we will be in a position to influence the government authorities to say, please do this or join hands with us, and we will offer whatever support and institutionalize the whole conservation process. Hey, thank you so much, Vinay. Nim inscriptions of Bangalore, inscriptions of Karnataka agi, branch expand agli, ಆಮೇಲೆ inscriptions of India agli, ಆಮೇಲೆ inscriptions of world, Mars ಮತ್ತೆ moon agli, ಮತ್ತೊಮ್ಮೆ ಅರಳಿಕಟ್ಟೆಗೆ ಬಂದಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಮತ್ತೊಮ್ಮೆ ಸಿಗೋಣ ಹೊಸ ಇತಿಹಾಸದ ಜೊತೆಗೆ. ಪಾಡ್ಕಾಸ್ಟ್ ನಲ್ಲಿ ಇತಿಹಾಸ ಸೃಷ್ಟಿಸಿದ ಅರಳಿಕಟ್ಟೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹರಿ ಅಪ್. ಬಾಯ್. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು.